ವೀಕ್ಷಕರೇ ನಮಸ್ಕಾರ. ಜನಮತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಜನಮತ ಅಂದರೆ ಲೋಕಸಭೆಯ ಚುನಾವಣೆಯ ಬಗ್ಗೆ ಜನರ ಮತ, ಜನಾಭಿಪ್ರಾಯ ಹೇಗಿದೆ ಅನ್ನೋದನ್ನು ತಿಳ್ಕೋತಾ ನಾವು ಇವತ್ತು ಬಂದಿದ್ದೀವಿ ವೆಂಕಟಗಿರಿ ಕೋಟೆಯಲ್ಲಿ. ಇಲ್ಲಿನ ಜನಾಭಿಪ್ರಾಯ ಹೇಗಿದೆ ಅಂತ ಅವರನ್ನೇ ಕೇಳಿ ತಿಳ್ಕೊಳ್ಳೋಣ, ಹೊರಡೋಣ. ನಮಸ್ಕಾರ ಸರ್. ನಮಸ್ತೆ. ನಿಮ್ಮ ಹೆಸರು? ಸುಧಾ ಅಂತ. ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಕಡೆ? ಬಿಜೆಪಿಗೆ ವೋಟ್ ಮಾಡೋಣ ಅಂತ. ವೋಟ್ ಮಾಡ್ತಾ ಇದ್ದೀರಾ? ಯಾಕೆ ಮ್ಯಾಮ್? ಸರ್, ಮೋದಿಯವರು ಬಂದು ಪ್ರತಿಯೊಂದು ಮಾಡ್ತಿದ್ದಾರೆ, ಇರೋದ್ರಲ್ಲಿ ಪರವಾಗಿಲ್ಲ. ನಾವು ಮೊದಲು ಕಾಂಗ್ರೆಸ್ಸಲ್ಲ ಇದ್ದಿದ್ದು, ಕಾಂಗ್ರೆಸ್ಗೆ ವೋಟ್ ಮಾಡೋದು. ಈ ಸರಿ ಮಾತ್ರ ಇವ್ರಿಗೆ ಮಾಡ್ತೀವಿ. ಏನು ಈ ಚೇಂಜ್ ಓವರ್ ಕಾರಣ ಏನು? ಚೇಂಜ್ ಅಂದರೆ ಅದು ಹೇಳಿಲ್ವಾ, ಮೋದಿಯವರು ಇದ್ದಾರೆ ಅಂತ ಅಷ್ಟೇ. ಹಾಗೆ ಇಲ್ಲಿ ನಮ್ಮ ಕ್ಯಾಂಡಿಡೇಟ್ ಡಾಕ್ಟರ್ ಕೆ ಸುಧಾಕರ್ ಅವರು ಇದ್ದಾರೆ, ಅವರು ನಿಮ್ಮ ಬೆಂಬಲ? ನಮ್ಮದು ಸುಧಾಕರ್ ಅವ್ರು ಬರಲ್ಲ ಈ ಕಡೆ. ಓಕೆ, ನಮ್ಮದು ಬೆಂಗಳೂರಲ್ವಾ. ಓಕೆ. ಇವಾಗ ಏನು ಮೋದಿ ಅವ್ರನ್ನ ನೀವು ಆಫ್ ಮಾಡ್ಕೋಬೇಕು ಅಂತ ಹೇಳಿದ್ರಿ, ಯಾವ ರೀತಿಯ ಸುಧಾರಣೆಯನ್ನ ಕಂಡುಕೊಳ್ಳುತ್ತೆ ನಮ್ಮ ಇಂಡಿಯಾ ಅನ್ನೋದಾದ್ರೆ? ಸರ್, ಅವರು ಈ ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಒಂದು ಒಳ್ಳೆ ವ್ಯಕ್ತಿ ಮೋದಿಯವರು. ಅವರಿಂದ ನಾನು ಅದರಿಂದ ಅವ್ರ ಮೇಲೆ ಅಭಿಮಾನ. ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಕಡೆ? ಕಾಂಗ್ರೆಸ್ ಪಾರ್ಟಿ. ಕಾಂಗ್ರೆಸ್ಗೆ. ಯಾಕೆ ಸರ್? ಅವರು ಒಳ್ಳೆ ಜನಪರ ಸೇವೆಗಳನ್ನ ಕೊಡ್ತಾ ಇದ್ದಾರೆ ಲೇಡೀಸ್ಗೆಲ್ಲ, ಅದಕ್ಕೆ ನಮಗೆ ಅವರೇ ಇದು ಮಾಡಬೇಕು. ಜನಪರ ಸೇವೆಗಳನ್ನು ನೀಡ್ತಾ ಇದ್ದಾರೆ ಅಂತ ಹೇಳಿದ್ರಿ. ಯಾರು ನಿಮ್ಮ ಪ್ರಕಾರ ಪ್ರೈಮ್ ಮಿನಿಸ್ಟರ್ ಆಗಬೇಕು? ರಾಹುಲ್ ಗಾಂಧಿ ಅವರು. ಅಲ್ಲೂ ಕೂಡ ಇವಾಗ ಒಂದು ಕನ್ಫ್ಯೂಷನ್ ಇದೆ ಸರ್, ಯಾರು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಗಬೇಕು ಅಂತ. ಈ ಕನ್ಫ್ಯೂಷನ್ ಬಗ್ಗೆ, ಹಾಗೆ ಯಾರು ಬಂದರೆ ಯಾಕೆ ಸುಧಾರಣೆಯನ್ನು ಕಾಣುತ್ತೆ ಇಂಡಿಯಾ ಅನ್ನೋದ್ರ ಬಗ್ಗೆ? ರಾಹುಲ್ ಗಾಂಧಿ ಬಂದರೆ ಯುವಕರಿಗೆ ಒಳ್ಳೆ ಸಪೋರ್ಟ್ ಇರುತ್ತೆ, ಅದಕ್ಕೆ ರಾಹುಲ್ ಗಾಂಧಿ ಬಂದ್ರೇ ಒಳ್ಳೇದು ಅಂತ ನಮ್ಮ ನೀವು ಹೇಳಿದ್ರೆ ಇವಾಗ ಯುವಕರ ಸುಧಾರಣೆ ಆಗುತ್ತೆ ಅಂತ. ಯಾವ ರೀತಿಯಾಗಿ ಯೋಜನೆಗಳನ್ನು ತಂದರೆ ಇಂಡಿಯಾ ಅಭಿವೃದ್ಧಿಯ ಕಡೆಗೆ ಸಾಗಬಹುದು ಅನ್ನೋದಾದರೆ ಒಂದು ಒಳ್ಳೆ ಎಜುಕೇಷನ್ನು, ನೀರಾವರಿ ಇದು ಚೆನ್ನಾಗಿ ತಂದರೆ ಒಳ್ಳೆ ಕೆರೆ ಇದಾಗುತ್ತೆ, ರೈತರಿಗೆ ತುಂಬ ಅನುಕೂಲ ಆಗುತ್ತೆ ನೀರಾವರಿ ಇದು ಮಾಡೋದ್ರಿಂದ. ಇಲ್ಲಿ ನಮ್ಮ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ನಿಂದ ಸಂಸದರಾಗಿ ಯಾರಾದರೂ ಆಯ್ಕೆ ಆದರೆ ಯಾವ ರೀತಿಯ ಸುಧಾರಣೆಯನ್ನು ಚಿಕ್ಕಬಳ್ಳಾಪುರಕ್ಕೆ ತಂದುಕೊಡ್ಬೇಕು ಕ್ಷೇತ್ರಕ್ಕೆ? ಇನ್ನು ಪೈಪೋಟಿ ನಡೀತಾ ಇದೆ ಸರ್, ನೋಡೋಣ ಯಾರಾಗ್ತಾರೋ ಗೊತ್ತಿಲ್ಲ. ಯುವಕರಾದರೆ ತುಂಬ ಒಳ್ಳೆಯದು ಅಂತ ನಮ್ಮ ಆಸೆ. ಥ್ಯಾಂಕ್ ಯು. ಎಮ್ ಅಂತ ಸರ್, ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಕಡೆ? BJP ಮತ್ತು JDS ಅಭ್ಯರ್ಥಿಗೆ ನಮ್ಮ ಓಟ್ ಹಾಕ್ತೀವಿ ಸರ್. ಯಾಕಂದರೆ ನಮ್ಮ ದೇಶನ ನರೇಂದ್ರ ಮೋದಿಜಿಯವರು ಭಾಳ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ, ಮತ್ತು ಅವ್ರಿಗೆ ನಮ್ಮ ಓಟು ಬೆಂಬಲ ಎಲ್ಲ ಅವ್ರಿಗೆ ಸರ್. ಇವಾಗ ನೀವು ಬೆಂಬಲ ಸೂಚಿಸ್ತಾ ಇದ್ದೀರಾ ಮೋದಿ ಅವ್ರಿಗೆ, ಯಾಕೆ ಅಂತ ಒಂದೆರಡು ಕಾರಣಗಳು ಕೊಡೋದಾದರೆ? ಸರ್, ಅವರು ನಮ್ಮ ದೇಶನ ಒಳ್ಳೆ ಸದೃಢವಾಗಿ ಇಂಪ್ರೂವ್ ಮಾಡಿದ್ದಾರೆ. ಮತ್ತು ರಾಮ ಮಂದಿರ ಸುಮಾರು 65 ವರ್ಷಗಳಿಂದ ಕಾಂಗ್ರೆಸ್ ಇದ್ದರೂ ಸಹ ಕಟ್ಟೋಕ್ಕಾಗಲಿಲ್ಲ. ಅವ್ರು ಬರೀ 10 ವರ್ಷದಲ್ಲಿ ಪೂರ್ಣ ಆಗೋಪಟ್ಟಿಗೆ ರಾಮ ಮಂದಿರ ಆಯಿತು. ಅದಕ್ಕೋಸ್ಕರ ಅವ್ರಿಗಾಗ್ದಿರ ಮತ್ತು ಯಾರಿಗಾಗಬೇಕು? ನಮ್ಮ ದೇಶ ಇವತ್ತಿಷ್ಟು ಸದೃಢವಾಗಿದೆ ಕಾರಣ BJPಯಿಂದ ನಮ್ಮ ನರೇಂದ್ರ ಮೋದಿಜಿಯವರು, ಅವರಿಗೆ ಆಗಬೇಕು ಸರ್, ಆವಾಗಲೇ ನಮ್ಮ ದೇಶ ಚೆನ್ನಾಗಿದೆ. ಹಾಗಿದ್ದಲ್ಲಿ ನಮ್ಮ ಕ್ಷೇತ್ರದಲ್ಲಿ BJPಯಿಂದ ಸಂಸದರಾಗಿ ಆಯ್ಕೆ ಆಗೋರ ಹತ್ರ ನಿಮ್ಮ ಯಾವ ಬೇಡಿಕೆ, ಅಂದರೆ ಈ ರೀತಿಯಾಗಿ ಅಭಿವೃದ್ಧಿ ಮಾಡಿ ಕ್ಷೇತ್ರವನ್ನು ಅನ್ನೋದಾದರೆ ಯಾವ ರೀತಿ ಅಭಿವೃದ್ಧಿಯನ್ನು ಕೇಳ್ತೀರಾ? ಏನು ಸರ್, ನಮ್ಮ ಕಡೆ ಎಲ್ಲ ಸಾಮಾನ್ಯವಾಗಿ ನೀರಿನ ಸಮಸ್ಯೆ ಇದೆ. ನಮ್ಮ ಸಂಸದರಾಗಿರೋರು ಫಸ್ಟ್ ನಮಗೆ ನೀರಿನ ವ್ಯವಸ್ಥೆ ಮಾಡಿಕೊಟ್ರೆ ಸಾಕು ಸರ್. ನಮ್ಮ ಕಡೆ ಜಾಸ್ತಿ ನೀರಿನ ಅಭಾವ, ಕುಡಿಯೋಕ್ಕೆ ನೀರಿಲ್ಲ ಮತ್ತು ತೋಟಕ್ಕೆ ನೀರಿಲ್ಲ. ಇಲ್ಲಿ ಬರಗಾಲ ಬಂತು ಅಂದರೆ ಟ್ಯಾಂಕರ್ಗಳೆಲ್ಲ ಓಡಿಸ್ಕೊಳ್ಬೇಕು. ಅದಕ್ಕೋಸ್ಕರ ದಯವಿಟ್ಟು ಯಾರೇ ಸಂಸದರಾಗಿರಲಿ ನಮ್ಮ ಭಾಗಕ್ಕೆ ನೀರು ಒದಗಿಸ್ಕೊಟ್ಬಿಟ್ರೆ ಅಷ್ಟೇ ಸಾಕು ಸರ್. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಸಜ್ಜಲಮ್ಮ ಅಂತ. ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ ಅಕ್ಕ? ನಾವು ಮೋದಿಗೆ ಹಾಕ್ಬೇಕು ಅಂದ್ಕೊಂಡು ಇದು ಮಾಡ್ಕೊಂಡಿದ್ರೇನ, ಆದ್ರೂ ನಾವು ಒಂದೇ ಇದ್ದು ಅಂದರೆ ಬಡವ್ರಿಗೆ ಸಹಾಯ ತುಂಬ ಜಾಸ್ತಿ ಮಾಡವನೇ. ನಮ್ಮ ಇಂಡಿಯಾಕ್ಕೆ ಕರ್ನಾಟಕ ಎಲ್ಲನೂ ಸಪೋರ್ಟು ಬಡವ್ರಿಗೆ ಅದಕ್ಕೆ ಇದಕ್ಕೆಲ್ಲ ಮಾಡಿದ್ರು. ಆದ್ರೂ ನಮ್ಮೂರಲ್ಲಿ ಎಲೆಕ್ಷನ್ಗೆ ನಿಂತ್ಕೊಂಡು ಗೆದ್ದು ಅವ್ರವ್ರೇ ಇದು ಮಾಡ್ಕೊಂಡು ರಾಜಿ ಬಿದ್ದೋಗಿ ಇದಾಗಿದ್ರು. ಅದರಿಂದ ನಮಗೆ ಯಾರೂ ಬಂದು ಏನೂ ಸಪೋರ್ಟ್ ಮಾಡಿಲ್ಲ. ಮೋದಿ ಏನೋ ಬಂದಿದ್ರೆ ಸ್ವಲ್ಪ ಸಪೋರ್ಟ್ ಮಾಡೋರು, ಬಡವ ಮನೆಗೆಲ್ಲ ಗೌರ್ಮೆಂಟ್ ಅವ್ರು ಕೊಟ್ಟೆಲ್ಲ ಮಾಡಿದ್ದಾರೆ. ಅದಕ್ಕೆ ಈ ಖಾತಾ ಅನ್ನೋದು ಏನು ಇವಕ್ಕೆ ಬಂದೇ ಇಲ್ಲ, ಅದು ಮಾಡಿಕೊಟ್ಟು ಇಲ್ಲ. ನಮಗೆ ಮಾಡ್ಕೊಡ್ತೀನಿ ಅಂತಲೇ ಇದ್ದಾರೆ, ಯಾರೂ ಮಾಡಿಕೊಟ್ಟೇ ಇಲ್ಲ. ಅದರಿಂದ ಇವಾಗ ಏನೋ ಇದನ್ನು ಬಂದಿದ್ರೆ ನಮಗೇನೋ ತುಂಬ ಸಹಾಯ ಆಗ್ತಾಯಿತ್ತು, ಅದು ಬರೀಲ್ಲ. ಅದರಿಂದ ಅವ್ರವ್ರ ರಾಜಿ ಬಿದ್ದು ಒಳಗಡೆ ಇದು ಮಾತಾಡಿಕೊಂಡು ಎಲೆಕ್ಷನ್ ಇಲ್ದಿರ ಮಾಡಿಬಿಟ್ರು ಮನೆ ವರ್ಷ. ಅದರಿಂದ ಈಗ ಇದು ಮಾಡ್ಕೊಂಡಿದ್ದಾರೆ. ಈಗೇನು ನಾವು ಮೋದಿಗೆ ಹಾಕ್ಬೇಕು ಅಂದ್ಕೊಂಡಿದ್ದೀವಿ. ಈ ಬಾರಿ ಮೋದಿ ಅವರು ಬಂದರೆ ಯಾವ ರೀತಿ ಸುಧಾರಣೆಯನ್ನು, ಅಭಿವೃದ್ಧಿಯನ್ನು? ಬಡವರಿಗೆ ತುಂಬ ಕಷ್ಟ, ಬಡವರಿಗೆಲ್ಲ ಸಹಾಯ ಮಾಡ್ತಾರೆ. ನಮ್ಮ ಕರ್ನಾಟಕಕ್ಕೆ ಇವಾಗ ಎಷ್ಟೋ ದುಡ್ಡು ಇದು ಎಲ್ಲೆಲ್ಲೋ ಹೋಗಿತ್ತು. ಇವಾಗ ನೋಟ್ ಎಲ್ಲ ಇದಾಗಿತ್ತು, ಅದೆಲ್ಲ ಇದು ಮಾಡಿ ಎಲ್ಲೆಲ್ಲೋ ಮುಚ್ಚಿಕ್ಕಿರೋ ದುಡ್ಡೆಲ್ಲ ತೆಗೆದ್ರು. ಬಡವ್ರಿಗೆ ತುಂಬ ಒಳ್ಳೇದು ಇದು ಮಾಡೋದು. ಅಂದರೆ ಜನಗಳಿಗೆ ಗೊತ್ತಾಗಲ್ಲ, ಏನೇನೋ ಇದು ಮಾತಾಡ್ತಾರೆ. ಅವರು ಒಳಗಡೆ ಏನು ಇದು ಮಾಡ್ತಾರೆ, ಎಲ್ಲ ಹಂಗೆ ಬಂತು ಈಗ ಬಂತು ಅಂತ ಇದು ಮಾಡ್ತಾರೆ. ಅದೇನೂ ಮಾಡಲ್ಲ. ಇದೇನೋ ಇವ್ರು ಮಾಡವ್ರೆ, ಇದನ್ನೇನೋ ಇವರು ಜಾಸ್ತಿ ಇದು ಮಾಡ್ಕೊತಾರೆ.
ಆದರೆ ಬಡವ್ರಿಗೆ ತುಂಬ ಇದು ಮಾಡ್ಕೊಬೇಕು. ನಮ್ಮ ಬೀದಿಯಲ್ಲಿ ಬಂದು ನೋಡಿಬಿಟ್ರಿ ನೀವು, ಒಂದು ಚರಂಡಿ ಕ್ಲೀನ್ ಮಾಡಿಲ್ಲ. ಆ ಚರಂಡಿ ಕೆರೆದಾಗ ಹೋಗಿ ನೋಡಿದ್ರೆ ತುಂಬೋಗೈತೆ. ಮೊಂಡಲ್ಗೆ ಅದೇ ಇವಾಗ ನಾವು 5-6 ಕಿತ ಹೇಳಿದ್ದೀರಿ, ಮಾಡ್ಕೊಡ್ತೀವಿ ಒಬ್ಬ ನಂಬರ್ ಏನೇನು ಹೆಚ್ಚು ಕಮ್ಮಿ ಅದ ಹೇಳಿದ್ರು ಮನೆ ಹತ್ರಕ್ಕೆ ಹೋಗಿ ಹೇಳ್ತೀವಿ, ಒಬ್ಬರು ಬರೋಲ್ಲ. ನಮಸ್ಕಾರ. ಹೇಳಿ ಸರ್. ನಿಮ್ಮ ಹೆಸರು? ಅಜೀಜ್ ಅಂತ. ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಕಡೆ? ಕಾಂಗ್ರೆಸ್. ಕಾಂಗ್ರೆಸ್. ಯಾಕೆ ಸರ್? 70 ವರ್ಷದಾಗ ಅವ್ರೇನು ಮಾಡಿದೆ, ದೇಶ ಉದ್ಧಾರ ಆಯ್ತು ಸರ್. 14 ವರ್ಷದಾಗ ಮಾಡ್ಬಿಟ್ಟು ನಮ್ಮ ಮೋದಿ ಅಲ್ವಾ. 2000 ಆಯ್ತಿದ್ದು ಬಂಗಾರ 7000 ಮಾಡಿಕ್ಕ ಅವನ ಮಾಡ್ತಿದ್ದೇ ಉದ್ಧಾರ ಆಗ್ಬಿಡ್ತು ದೇಶ 70 ವರ್ಷದಿಂದ. ಅದಕ್ಕೆ ಏನು ಹೇಳಿದ್ರಿ ಇವಾಗ? ನೀವು ಹೇಳಿದ್ರಿ ಏನು ಕಾಂಗ್ರೆಸ್ ಸರ್ಕಾರಕ್ಕೆ ನಿಮ್ಮ ಬೆಂಬಲ ಇದೆ ಅಂತ. ಯಾರು ಪ್ರಧಾನಮಂತ್ರಿ? ರಾಹುಲ್ ಗಾಂಧಿ. ದೇಶ ಸುಧಾರಣೆ ಆಗುತ್ತೆ ಅಂತ. ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಅವರು ಯಾಕೆ ಅಂತ ಒಂದೆರಡು ಕಾರಣಗಳನ್ನು ಮಾಡಿ. ಸರ್ ಯೂತ್ ಸರ್ ಅವರು ಮುಂದೆ ಯೂತ್ಗೆ ಒಳ್ಳೇದು ಮಾಡ್ತಾರೆ. ಇವಾಗ ನೀವೇನು ಹೇಳಿದ್ರಿ ಮೋದಿ ಸರ್ಕಾರಕ್ಕೆ ಹೋಲಿಸ್ಕೊಂಡು ಇವಾಗ ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತ ಹೇಳ್ತಾ ಇದ್ದೀರಾ. ಯಾವ ರೀತಿಯಾಗಿ ಕಂಪೇರ್ ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರ ಮೇಲುಗೈ ಎಲ್ಲ ಸಾಧಿಸಲಿದೆ ಈ ಬಾರಿ? ಸಾಧಿಸ್ಬೇಕು ಸರ್. ಗ್ಯಾರಂಟಿಗಳು ಕೊಟ್ಟವ್ರು ಅವರು ನೋಡಬೇಕು. ಬರೀ ಗ್ಯಾರಂಟಿ ಯೋಜನೆಗಳು ಕೊಟ್ಟರೆ ಸಾಕು? ಇಲ್ಲ ದೇಶನ ಇಂಪ್ರೂವ್ ಮಾಡ್ಬೇಕು ಸರ್. ಗ್ಯಾರಂಟಿಗಳೇ ಕೊಟ್ಟರೆ ಎಲ್ಲ ಆಗುತ್ತೆ. ದೇಶನ ಇಂಪ್ರೂವ್ ಮಾಡಿದ್ರೇ ದೇಶ ಮುಂದಕ್ಕೆ ಬರೋದು. ಓಕೆ ಸರ್, ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಕೃಷ್ಣಪ್ಪ ಅಂತ. ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಕಡೆ? ನಾವು JDS ಉಪಾಧ್ಯಕ್ಷರಾಗಿದ್ದೀರಿ, ಮೈತ್ರಿ ಆಗಿದೆ ನಮ್ಮದು. ನಾವೆಲ್ಲ BJP ಸಪೋರ್ಟ್ ಮಾಡ್ತೀವಿ. ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇವಾಗ ನೀವು ಹೇಳಿದ್ರಿ ಮೈತ್ರಿ ಆಗಿದೆ, ನಾವು ಮೈತ್ರಿ ಪಾಲನೆ ಮಾಡಬೇಕು, ಅದನ್ನ ಪಾಲನೆ ಮಾಡಬೇಕು, ಬಿಜೆಪಿಗೆ ಸಪೋರ್ಟ್ ಮಾಡ್ತೀವಿ ಅಂತ. ಸೊ ಯಾವ ರೀತಿಯ ಸುಧಾರಣೆಯನ್ನ ನೀವು ಎಕ್ಸ್ಪೆಕ್ಟ್ ಮಾಡಿದ್ದೀರಾ? ಯಾಕೆಂದ್ರೆ ಇವಾಗ ನೀವು ಮೈತ್ರಿ ಆಗಿದ್ದೀರಾ, ಇವಾಗ ನಿಮ್ಗೊಂದು ಐಡಿಯಾಲಜಿ ಇರುತ್ತೆ, ಈ ರೀತಿಯಾಗಿ ಅಭಿವೃದ್ಧಿ ಆದ್ರೆ ನೋಡಪ್ಪ ದೇಶ ಒಂದು ಒಳ್ಳೆ ಕಡೆ ಹೋಗುತ್ತೆ ಅಂತ. ದೇಶ ಅಲ್ಲಿ ಮೋದಿ ಇದ್ದಾರೆ, ಇಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿದೆ, ಎಲ್ಲ ಗ್ಯಾರಂಟಿಗಳಿದ್ದಾವೆ. ಆ ಇದರಿಂದ ನಾವು ಮೈತ್ರಿನ ನಾವು ಫಾಲೋ ಮಾಡ್ಬೋದು. ಮೈತ್ರಿನ ಫಾಲೋ ಮಾಡ್ತಾ ಇದ್ದೀರಾ. ಇವಾಗ ಇಲ್ಲಿ ಬಿಜೆಪಿ ಸಂಸದರ ಆಯ್ಕೆ ಆದ್ರೆ, ಬಿಜೆಪಿಯಿಂದ ಸಂಸದರಾಗಿ ಆಯ್ಕೆ ಆದ್ರೆ ಅವರ ಬಳಿ ಯಾವ ರೀತಿಯಾದ ಬೇಡಿಕೆಗಳನ್ನು ಬೇಡಿಕೆ ಹಾಕ್ತೀವಿ ನಾವು? ಅಭಿವೃದ್ಧಿ ಆಗಕ್ಕೆ, ರೈತರಿಗೆ ಅನುಕೂಲ ಆಗಕ್ಕೆ, ನೀರು ಇದ್ರಿಗೆ ಎಲ್ಲ ಅನುಕೂಲ ಆಗ್ತದೆ. ಇವಾಗ ನೀವು ಹೇಳಿದ್ರೆ ರೈತರಿಗೆ ಅನುಕೂಲ ಆಗಬೇಕು, ಯಾವ ರೀತಿಯ ಯೋಜನೆಗಳನ್ನ ತಂದ್ರೆ ಕ್ಷೇತ್ರಕ್ಕೆ ಒಳ್ಳೇದಾಗುತ್ತೆ ಸರ್ ರೈತರಿಗೆ? ಸರ್ ರೈತರಿಗೆ ನೀರಾವರಿ ಮೇನ್ ಇಂಪಾರ್ಟೆಂಟು, ಎಲ್ಲದಕ್ಕಿಂತ ಬೆನ್ನೆಲುಬು ನೀರಾವರಿ ತರಬೇಕು. ಆಮೇಲೆ ಕೈಗಾರಿಕೆ ಇರಬೇಕು, ಎಜುಕೇಷನ್ ಇಂಪಾರ್ಟೆಂಟ್ ಇದೆ, ಆಮೇಲೆ ಆರೋಗ್ಯ ಇಂಪಾರ್ಟೆಂಟ್. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಮನಕೃಷ್ಣಪ್ಪ ಅಂತ. ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಎಲೆಕ್ಷನ್ಸ್ ಹತ್ರ ಬರ್ತಾ ಇದೆ. ನಿಮ್ಮ ಬೆಂಬಲ ಯಾವ ಕಡೆ? ಕಾಂಗ್ರೆಸ್ಗ, ಬಿಜೆಪಿಗ? ಕಾಂಗ್ರೆಸ್ಗೆ ಸರ್. ಯಾಕೆ ಸರ್? ಯಾಕಂದರೆ ಮಾಡಿರೋ ಸುಧಾಕರ್ ಅವರು ಮಾಡಿರೋದು ಅನಾಹುತ ಅಷ್ಟೊಂದು ಭಾರಿ ತೊಂದರೆ ಮಾಡೋರು. ಸುಮ್ಮನೆ ಬಂದಾಗ ಬಿಲ್ಡಪ್ ಕೊಟ್ಬಿಟ್ಟು ಜನಗಳನ್ನ ಏನಾದ್ರು ಸ್ಪಂದನೆ ಮಾಡೋಕ್ಕೆ ಹೋದರೆ ಈ ಬಾಗಿಲಿಗೆ ನೋಡಿಬಿಟ್ಟು ಇನ್ನೊಂದು ಬಾಗಿಲಿಗೆ ಓಡಾಡ್ತಾಯಿದ್ರು. ಅವ್ರಿಗೇನು ಮಾಡೋದು ಸರ್, ಅಷ್ಟೊಂದು ಹಿಂಸೆ ಮಾಡಿಬಿಟ್ಟಾರೆ. ಎಲ್ಲ ಸುಧಾಕರ್ ಅವರು ಜನಗಳ ಕತ್ಕೊಯ್ಯೋ ಕೆಲಸ ಮಾಡೋರು ಅಷ್ಟೇ. ಏನು ಬೇಕಾ ಅವ್ರ ಕಷ್ಟ ಸುಖಲಕ್ಕೆಲ್ಲ ಅದೇನೋ ಸಮಸ್ಯೆ ಇದ್ರೂ ಅವ್ರು ಲಾಕ್ ಮಾಡಿ ಅವ್ರು ನನ್ನ ಕಡೆ ಬರೋಂಗಿದ್ರೆ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ ಹೊರತು ಸಂತೋಷವಾಗಿ ಮಾಡಿಕೊಟ್ಟಿಲ್ಲ ಅವರು. ಯಾವುದೇ ಆಗಲಿ ಒಂದು ಇವರಾದ ಮೇಲೆ ಬಂದು ಜನಸ್ಪಂದನೆ ಮಾಡಬೇಕು, ಕಷ್ಟ ಸುಖ ಕೇಳಬೇಕು, ಏನು ಬೇಕು ಮಾಡಬೇಕು. ಹಿಂಗೆಲ್ಲ ಮಾಡಿ ಭಾರಿ ತೊಂದರೆ ಕೊಟ್ಟವ್ರೆ, ಸಿಕ್ಕಾಪಟ್ಟೆ ಟಾರ್ಚರ್ ಮಾಡಿ ಇವತ್ತು ಅವ್ರು ನಿಂತ್ಕೊಂಡವ್ರೆ. ಅವರಂತೂ ಗೆಲ್ಲಕ್ಕಾಗಲ್ಲ ಬಿಡ್ರಿ, ಕಾಂಗ್ರೆಸ್ಸೇ ಗೆಲ್ಲಿಸ್ತೀವಿ. ಅದೇನಾಗಲಿ ಕಷ್ಟ ಆಗಿ ಸುಖ ಆಗಲಿ ಕಾಂಗ್ರೆಸ್ಸೇ ಗೆಲ್ಲಿಸ್ತೀವಿ. ಅನುದಾನ ಬಿಟ್ಟವ್ರೆ, ಗ್ಯಾರಂಟಿಗಳು ಬಿಟ್ಟವ್ರೆ, ಅನುಕೂಲ ಮಾಡವ್ರೆ. ಆದಷ್ಟು ಎಲ್ಲ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಈಗ ಇಲ್ಲಿ ಏನು ರಾಜ್ಯ ಸರ್ಕಾರ ಒಂದಷ್ಟು ಯೋಜನೆಗಳನ್ನು ತಂದಿದೆ, ಗ್ಯಾರಂಟಿಗಳನ್ನು ಕೊಟ್ಟಿದೆ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಅದು ಅನುಕೂಲ ಆಗ್ತಾ ಇದೆ ನಿಮಗೆ? ಎಲ್ರಿಗೂ ಪ್ರತಿಯೊಬ್ಬರಿಗೂ ಅನುಕೂಲ ಆಗ್ತಾಯಿದೆ ಸರ್. ನಾನೊಬ್ಬನೇ ಅಂತಲ್ಲ, ಎಲ್ಲ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಎಲ್ಲ ಅನುಕೂಲ ಆಗ್ತಾಯಿದೆ. ನಿಮ್ಮ ಹೆಸರು? ನಮ್ಮ ಹೆಸರು ದೇವರಾಜ್ ಅಂತ. ದೇವರಾಜ್ ಅವರೇ, ಈ ಬಾರಿಯ ನಿಮ್ಮ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಬೆಂಬಲ ಯಾರಿಗಂದ್ರೆ ಏನು ಮಾಡೋದು ಸರ್, ನಾವು ಕಾಂಗ್ರೆಸ್ಸೇ. ನಾವು ಹುಟ್ಟಿದಾಗಿನಿಂದ ಕಾಂಗ್ರೆಸ್ಸೇ. ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ ಏನೂ ಮಾಡಿಲ್ಲ. ಅಂದರೆ ಇವಾಗ ಬಂದಿರೋ ಸರ್ಕಾರ ಸಿದ್ದರಾಮಯ್ಯ ಇವರು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಎಲ್ಲ 2,000 ಧನಲಕ್ಷ್ಮಿ ಎಲ್ಲ ಕೊಡ್ತಾ ಇದ್ದಾರೆ. ಏನಂದರೆ ನಮಗೆ ಇಲ್ಲಿ ನಾವು ಡ್ರೈವರು, ನಮ್ಗೆ ಅನುಕೂಲ ಇಲ್ಲ. ಏನೇನು ಹೆಚ್ಚು ಕಡಿಮೆ ಆದರೆ ಅನುಕೂಲ ಇಲ್ಲ. ಪೊಲೀಸವ್ರ ಕಾಟ, ಎಲ್ಲಿ ನೋಡಿದ್ರು ಪೊಲೀಸವ್ರು ಹಿಡಿತಾರೆ. ಹಿಡಿದ್ಬಿಟ್ಟು 500 ರೂಪಾಯಿ 1000 ರೂಪಾಯಿ ಹಿಂಗೆ ಕೇಳ್ತಾರೆ. ಚಿಕ್ಕಬಳ್ಳಾಪುರಕ್ಕೆ ಅವಾಗ ಸುಧಾಕರ್ ಅವ್ರು ಗೆದ್ದಿದ್ದಾಗ ಚಿಕ್ಕಬಳ್ಳಾಪುರದಲ್ಲಿ ಬಲೆ ಕಾಟ. ಪೊಲೀಸವರೇ ಸುಧಾಕರ್ ಅವರು ಹೇಳಿ ಎಲ್ಲ ಗಾಡಿಗಳವರು ಪೊಲೀಸವ್ರಿಗೆಲ್ಲ ಹೇಳಿ ಕಾಸುಗಳು ವಸೂಲಿ ಮಾಡ್ತಾಯಿದ್ರು. ಇವಾಗ ಸುಧಾಕರ್ ಸೋಲಿಸಿದ್ದಾರೆ. ಇವಾಗ ಪ್ರದೀಪ್ ಈಶ್ವರ್ ಅವ್ರು ಗೆದ್ದಿದ್ದಾರೆ. ಪರವಾಗಿಲ್ಲ, ಅವರು ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇವಾಗ ತಾನೇ ನೀವು ಹೇಳಿದ್ರಿ ಕಾಂಗ್ರೆಸ್ ಅವರು ಕೂಡ ಇನ್ನೂ ಅಭಿವೃದ್ಧಿ ಮಾಡಿಲ್ಲ. ಇವಾಗ ಇರೋದ್ರಲ್ಲೇ ಇವಾಗ ಮಾಡ್ತಾ ಇದ್ದಾರೆ. ಯಾವ ಆತ್ಮವಿಶ್ವಾಸದ ಮೇಲೆ ಈ ಬಾರಿ ಸಂಸದರಾಗಿ ಇಲ್ಲಿ ಕಾಂಗ್ರೆಸ್ ಇಂದ ಆಯ್ಕೆ ಆಗಬೇಕು ಅಂತ ಅನ್ಸುತ್ತೆ ನಿಮಗೆ? ಏನಂದರೆ ಇವಾಗ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಮೊದಲಿಗೆ ಯಾರ್ಯಾರು ಏನೇನು ಮಾಡಿದ್ರೋ ಗೊತ್ತಿಲ್ಲ. ಇವಾಗ ಒಳ್ಳೆ ಸರ್ಕಾರ
ಸರ್ಕಾರ ಬಂದಿದೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ, ಒಳ್ಳೊಳ್ಳೆ ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಮಾಡ್ತಾ ಇದ್ದಾರೆ, ಬಡವ್ರಿಗೂ ಅನುಕೂಲ ಆಗ್ತಾ ಇದೆ. ಏನಂದರೆ ಸ್ವಲ್ಪ ಕರೆಂಟ್ ಬಿಲ್ಗಳು ಅವೆಲ್ಲ ಸ್ವಲ್ಪ ಅವರು 200 ಯೂನಿಟ್ ಫ್ರೀ ಅಂತ ಹೇಳಿದರು, ತಿರ್ಗಿ ಮತ್ತೆ ಕರೆಂಟ್ದು ಬಿಲ್ ಕೇಳ್ತಾ ಇದ್ದಾರೆ, ದುಡ್ಡು ಕೇಳ್ತಾ ಇದ್ದಾರೆ. ಕಮರ್ಷಿಯಲ್ ಕಾದನ, ಕಮರ್ಷಿಯಲ್ ಆದ್ರೂ ಇವಾಗ ದುಡ್ಡು ಕೇಳ್ತಾ ಇದ್ದಾರೆ, ಮಾಮೂಲಿಗೂ ದುಡ್ಡು ಕೇಳ್ತಾ ಇದ್ದಾರೆ. ಹೆಂಗೆ ಸರ್ ಹಿಂಗೆ ಮಾಡ್ತಾ ಇದ್ದಾರೆ? ಇಲ್ಲಿ ನಮ್ಮ ದೇವನಹಳ್ಳಿಯಲ್ಲಿ ಪೊಲೀಸ್ ಕಾಟ, ಅವರು MLA ಆಗಲಿ ಅವರೇ ಆಗಲಿ ಯಾರೇ ಆಗಲಿ ಹೇಳ್ತಾ ಇಲ್ಲ. ಕಾಟ ನಮ್ಮ ಡ್ರೈವರ್ಗಳಿಗೆ, ಗಾಡಿ ವೆಹಿಕಲ್ಸ್ಗಳಿಗೆ ಬಲೆ ಕಾಟ ಕೊಡ್ತಾ ಇದ್ದಾರೆ. ದೇವನಹಳ್ಳಿನಿಂದ ಚಿಕ್ಕಬಳ್ಳಾಪುರವರೆಗೂ ಬಲೆ ಕಾಟ ಕೊಡ್ತಾ ಇದ್ದಾರೆ. ಯಾವ MLA ಬರಲಿ, ಯಾವ ಮಿನಿಸ್ಟರ್ ಬರಲಿ, ಆಲ್ಟಿಗಳು ಮಾತ್ರ ನಮ್ಮನ್ಕ ಸವಾಸ ಅವರು ಇದು ಎಲ್ಲ ಗಾಡಿ ಎಲ್ಲ ಪರ್ಮಿಟ್ ಎಲ್ಲ ಕರೆಕ್ಟಾಗಿದ್ರು ಕಾಸು ಕೇಳ್ತಾರೆ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಅಶ್ವಥ್ ನಾರಾಯಣ. ಅಶ್ವಥ್ ಅವರೇ, ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಾವು ಮೋದಿ ಅವರಿಗೆ. ಯಾಕೆ ಸರ್? ಅವರೆಲ್ಲ ಅಭಿವೃದ್ಧಿ ಕೆಲಸ ಮಾಡಿ ದೇಶ ನೋಡೋಂಥದ್ದು ಮಾಡಿದ್ದಾರೆ. ಈ ಬಾರಿ ಅವರು ಏನು ಪ್ರಧಾನಮಂತ್ರಿಗಳಾಗಿ ಆಯ್ಕೆ ಆದರೆ ಯಾವ ರೀತಿಯಾಗಿ ಅಭಿವೃದ್ಧಿ ಆಗ್ಬೋದು ಇನ್ನು ದೇಶ? ಇನ್ನೂ ಇದೆ, ಬೇಕಾದಷ್ಟು ಅವ್ರು ಮಾಡೋದು ಇದೆ. ಇದು 3ನೇ ಪೀರಿಯಡು ಮಾಡ್ತಾರೆ. ಒಂದೇ 10 ವರ್ಷದಲ್ಲಿ ಎಲ್ಲ ಮಾಡೋಕ್ಕಾಗೋದಿಲ್ಲ. ಹಾಗಿದ್ದಲ್ಲಿ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಸಂಸದರಾಗಿ ಆಯ್ಕೆ ಆದರೆ ಯಾವ ರೀತಿಯಾಗಿ ಅಭಿವೃದ್ಧಿಗಳನ್ನು ಮಾಡಬೇಕು ಕ್ಷೇತ್ರಕ್ಕೆ? ಅದು ಅವರು ಎಲ್ಲ ಯೋಚನೆ ಹಾಕ್ಕೊಂಡಿರ್ತಾರೆ. ಏನೇನು ಉಳಿದಿದೆ, ಈಗ ಎತ್ತಿನ ಹೊಳೆ ಇವೆಲ್ಲ ನಿಂತೋಗಿದೆಯಲ್ಲ, ಅವೆಲ್ಲ ಮಾಡಬೇಕಾಗ್ತದೆ. ನಿಮ್ಮ ಪ್ರಕಾರ ಈ ಅಭಿವೃದ್ಧಿ ಆದರೆ ನೋಡಪ್ಪ ನಮ್ಮ ಕ್ಷೇತ್ರಕ್ಕೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ? ಈಗ ಎತ್ತಿನ ಹೊಳೆ ನೀರು ಬರ್ಬೇಕು. ನಾವು ನೀರು ಇಂಪಾರ್ಟೆಂಟ್ ನಮಗೆ. ನೀರು. ನಮಸ್ಕಾರ. ನಿಮ್ಮ ಹೆಸರು? ಸಿ ಪಿಳ್ಳಪ್ಪ. ಪಿಳ್ಳಪ್ಪ ಅವರೇ, ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಬಿಜೆಪಿಗೆ. ಯಾಕೆ? BJP ದೇಶ ವೃದ್ಧಿ ಮಾಡ್ತಾವ್ರೆ, ಪ್ರತಿಯೊಬ್ಬರಿಗೂ ಅನುಕೂಲ. ಈಗ ಕಾಂಗ್ರೆಸ್ ಬಂದು ಪ್ರತಿಯೊಂದು ಅನಾನುಕೂಲ. ಕುಡಿಯೋಕೆ ನೀರಿಲ್ಲ, ತಿನ್ನೋಕೆ ಅನ್ನ ಇಲ್ಲ, ಬರಗಾಲ. ಅವ್ರ ಕಾಂಗ್ರೆಸ್ ಸರ್ಕಾರ ಯಾವಾಗ ಬಂದರೂ ಬರಗಾಲ ಬಿಟ್ಟರೆ ಇನ್ನೇನು ಬರಲ್ಲ. ಈ ಕರ್ನಾಟಕದಾಗೂ ಅಷ್ಟೇ, ಇಡೀ ಭಾರತದಾಗೆ ಅವ್ರ ಕಾಂಗ್ರೆಸ್ ಬಂದರೆ ಬರಗಾಲ. ಕುಡಿಯೋ ನೀರು ಇಲ್ದಿರ ಎಷ್ಟೋ ಜನ ಬಾಧೆ ಬೀಳ್ತಾವ್ರೆ. ಇವಕ್ಕೂ ಬಂದು ಒಂದು ಊರಾಗ ನೀರಕ್ಕಾಗಿ ಅವ್ರು ಕೇಳೇ ಇರಲ್ಲ. ಅಂದರೆ ಇವಾಗ ಬರಗಾಲ ಬರೋದಕ್ಕೆ ಕಾಂಗ್ರೆಸ್ ಹೇಗೆ ಕಾರಣ ಆಗುತ್ತೆ? ಸುಮಾರು 71ರಾಗ ಅದೇ ಕಾಂಗ್ರೆಸ್ ಇತ್ತು. ತಿನ್ನೋಕೆ ಊಟಗಳಿಲ್ದಿರ, ಪ್ರಾಣಿಗಳ್ಗೆ ಪಕ್ಷಿಗಳ್ಗೆ ನೀರು ಇಲ್ದಿರ, ಮೇವು ಇಲ್ದಿರ, ಮರಗಳಾಗ ಸೊಪ್ಪು ಹೊಡ್ಕೊಂಬಂದು ಹಾಕಿರೋದು ಗ್ಯಾಪ್ಗೆ ಅದೇ ನಮ್ಮಕ್ಕೆ. ಅದೇ ಥರವಾಗ ಅವತ್ತಿನಿಗೆ ಇವತ್ತಿಗೂ ಬರಗಾಲನೇ ಕಾಂಗ್ರೆಸ್ ಬಂದರೆ ಬರಗಾಲನೇ. SM ಕೃಷ್ಣವ್ರ ಕಾಲದಾಗ ತುಂತುರು ಮಳೆ ಅಂತೂ ಹೊಡೆಸಿದ್ರು, ಅದ್ರನಿಗೂ ಪ್ರಯೋಜನ ಇಲ್ಲ. ಅಂಥವು ಎಷ್ಟೋ ನಡೆದಾವೆ ಕಾಂಗ್ರೆಸ್ನಿಂಕ. ಈಗ BJP ಬಂದಮೇಲೆ ಇಡೀ ಪ್ರಪಂಚನೇ ಸಮೃಷ್ಟಿಗಿದೆ. ಈಗ ಸಿದ್ದರಾಮಯ್ಯ ಸಮಯ ಮುಖ್ಯಮಂತ್ರಿ ಆದರು, ಅಕ್ಕಿದೇನಾಯಿತು ಕೇಂದ್ರದೇ ಕೊಡ್ತಾವ್ರೆ. ಕೇಂದ್ರದ್ದು ಈಗೂ ಕಾಸು ಕೂಡ ನ್ಯಾಯವಾಗಿ ಹಳ್ಳಿಗಳಾಗ ಕಾಸು ಕೂಡ ಹಾಕ್ತಾರಲ್ಲ. ಕಾಸು ಹಾಕ್ತೀರಿ ಅಕ್ಕಿ ಬದಲಾದ್ರೆ ಅದು ಬರ್ತಾರಲ್ಲ, ಯಾರ ಅಕೌಂಟ್ಗೂ ಬರ್ತಾರಲ್ಲ. ನಮಸ್ಕಾರ. ನಿಮ್ಮ ಹೆಸರು? ವೆಂಕಟೇಗೌಡ ಅಂತ. ವೆಂಕಟೇಗೌಡ ಅವರೇ, ಈ ಬಾರಿಯ ನಿಮ್ಮ ಮತ ಯಾರಿಗೆ? ನಮ್ಮದು BJP. ಯಾಕೆ ಸರ್? ಯಾಕೆಂದರೆ JDS BJP ಒಂದಾಗಿದೆ, ಆದ್ದರಿಂದ ಅವ್ರಿಗೆ ಹಾಕಬೇಕು. ಮೋದಿ ಅಲ್ಲಿ ಸೆಂಟ್ರಲಲ್ಲಿ ಒಳ್ಳೆ ವ್ಯಕ್ತಿ, ಒಳ್ಳೆ ದೇಶ ಕಾಯ್ತಾ ಇದ್ದಾರೆ, ಅವ್ರಿಗೋಸ್ಕರ ಅವ್ರಿಗೆ ಹಾಕಬೇಕು. ಓಕೆ, ದೇಶ ಕಾಯ್ತಾ ಇದ್ದಾರೆ ಅಂತಂದ್ರೆ ಮೋದಿ ಅವರೇ ಮತ್ತೊಮ್ಮೆ ಬರಬೇಕು ಅಂತ ಹೇಳಿ ಬರಬೇಕು. ಇನ್ನು ಯಾವ ರೀತಿಯ ಅಭಿವೃದ್ಧಿಗಳನ್ನು? ಯಾವ ರೀತಿ ಅಂದರೆ ಸುಧಾಕರ್ ಹಿಂದೆ ಮಾಡಿದ್ದಾರೆ ಇಲ್ಲಿ MLA ಆಗಿ. ಸುಧಾಕರ್ ನಂಬರ್ 1 MLA. ಅವರು ಈ ಸತಿ MP ಆದರೆ ನಮಗೆ ನಂಬರ್ 1 MP ಅಂತ ಹೇಳ್ಬೋದು. ಯಾಕಂದರೆ ಈಗ ಮಾಡಿರೋ ಕೆಲಸಗಳು ನೋಡಿದ್ರೆ ಚಿಕ್ಕಬಳ್ಳಾಪುರದಲ್ಲೇ ಸುಧಾಕರ್ ಮಾಡಿರೋ ಕೆಲಸ ಯಾರೂ ಮಾಡಿಲ್ಲ. ಈಗ ಯಾರು ಪ್ರದೀಪ್ ಈಶ್ವರ್ ಬಂದಿದ್ದಾರಲ್ಲ, ಇವ್ರು ಇವತ್ತಿಗೂ ಏನೂ ಮಾಡಿಲ್ಲ. ಸುಮ್ಮನೆ ಮಾತು ಹೇಳ್ಕೊಂಡು ನಾನು ಅದು ಮಾಡ್ತಾಯಿದ್ದೀನಿ ಇದು ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಹೊರತು ಇಲ್ಲೇನೂ ಮಾಡಿಲ್ಲ. ಯಾವುದೊಂದು ಹಳ್ಳ ಮುಚ್ಚಿಲ್ಲ ಅವರು. ಅದಕ್ಕೆ ನಮ್ಮ ಸುಧಾಕರ್ ನಂಬರ್ 1 MLA ಮೊದಲಾಯ್ತಿದ್ದು. ಈಗ ಅವ್ರು ಒಳ್ಳೆ MP ಆಗಿ ಬಂದರೆ ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ನಮಗೂ ಇದೆ. ಓಕೆ, ನಿಮ್ಮ ಹೆಸರು? ಮಂಜುನಾಥ್ ಅಂತೇಳಿ. ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಕಡೆ? ನಮ್ಮ ಬೆಂಬಲ ಇನ್ನು ನಮ್ಮ ಪಾರ್ಟಿ ವರಿಷ್ಠರಿಂದ ನಮ್ಗೆ ಯಾವ ರೀತಿ ಮಾಹಿತಿ ಕೊಡಲಿಲ್ಲ. ಮಾಹಿತಿ ಕೊಟ್ಟ ಮೇಲೆ ಅದ್ರ ಬಗ್ಗೆ ಮಾತಾಡ್ತೀವಿ. ನಾವೀಗ ಆಲ್ರೆಡಿ JDS ಇದ್ದೀವಿ. ನಮ್ಮ ಪಾರ್ಟಿ ವರಿಷ್ಠರು ಯಾವ ರೀತಿ ಹೇಳೋದು ಆ ರೀತಿ ಮಾಡ್ತೀವಿ. ಅಂದರೆ ಇವಾಗ ಏನು ಮೈತ್ರಿ ಆಗಿದೆ ಅಂತ? ಹೌದು, ಅದಕ್ಕೋಸ್ಕರನೇ. ಸೊ ನಿಮ್ಮ ಬೆಂಬಲ ಆಬ್ವಿಯಸ್ಲಿ ಯಾವ ಕಡೆ ಇರಬೇಕು?
ನಾವಲ್ಲ, ನಮ್ಮ ಬೆಂಬಲಿಗರು, ನಮ್ಮ ಇವ್ರು ಹೇಳ್ಬೇಕಲ್ಲ ಇನ್ನು ನಮ್ಮ ಹೌದು ಹೌದು ಹೌದು. ಓಕೆ, ಯಾರು ಇಲ್ಲಿ MP ಆಗಿ ಆಪ್ಟ್ ಆದ್ರೆ ಸುಧಾರಣೆಯನ್ನ ಕಾಣಬಹುದು ಚಿಕ್ಕಬಳ್ಳಾಪುರ ಕ್ಷೇತ್ರ? ನಾವು ಹೇಳ್ತೀರಿ, ನಾವು ನಮ್ಮ ಪಕ್ಷನೇ ನಾವು ನೋಡ್ತೀವಿ. ಈಗ ನಾವು ನಮ್ಮದೇ ನಾವು ನೋಡ್ತೀವಿ. ಅದಕ್ಕಾಗಿ ನಮಗೆ ಯಾರಿಗೆ ಈಗ ಏನು ತೀರ್ಮಾನ ಮಾಡಿ ಯಾರು ಕೊಟ್ಟರೆ ಪಾರ್ಟಿ ಪರ ಕೆಲಸ ಮಾಡ್ತೀವಿ. ಯಾರೇ ಸಂಸದರಾಗಿ ಆಯ್ಕೆ ಆಗಲಿ ಅದು ಸೆಕೆಂಡರಿ ಬರುತ್ತೆ. ಯಾವ ರೀತಿಯ ಅಭಿವೃದ್ಧಿಯನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ರ ಕ್ಷೇತ್ರಕ್ಕೆ? ನಮ್ಮದು ನೋಡಿ, ನಮ್ಮದು ಈಗೆಲ್ಲ ಗ್ರಾಮ ನಮ್ಮ ಕಡೆ ಎಲ್ಲ ನೀಟಾಗಿ ಇದುವರೆಗೂ MP ಅನ್ನೋರು ಯಾರು ಅಷ್ಟು ನಮ್ಮ ನೀಟಾಗಿ ಕೆಲಸ ಮಾಡಿಲ್ಲ. ನಾವು ಅದನ್ನು ಬಯಸ್ತೀವಿ, ಯಾರೇ ಬರಲಿ ಅದನ್ನು ಬಯಸ್ತೀವಿ. ಅದು ಬಿಟ್ಟು ಬೇರೆ ಇನ್ನೇನು ನಮಗೇನು ಅವಶ್ಯಕತೆ ಇಲ್ಲ. ನಮ್ಮದು ಚಿಕ್ಕಬಳ್ಳಾಪುರ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು, ನಮ್ಮದು ಕುಡುವತಿ ಸುಧಾಕರ್ ಅಣ್ಣವ್ರಿಗೆ ನಮ್ಮದು ಓಟು. ಯಾಕೆ ಸರ್? ಯಾಕೆ? ಅವ್ರು ಕೆಲಸ ಮಾಡಿದ್ದಾರೆ, ನೀರು ನಿಟ್ರೆ ವ್ಯವಹಾರ ಇಲ್ಲಿ ಇದು ಎಲ್ಲ ಮಾಡಿದ್ದಾರೆ, ಅವ್ರಿಗೆ ನಮ್ಮ ಓಟು. ನಿಮ್ಮ ಪ್ರಕಾರ ಯಾರು ಪ್ರಧಾನಮಂತ್ರಿಗಳಾಗಬೇಕು ಈ ಬಾರಿ? BJP ನರೇಂದ್ರ ಮೋದಿನೇ ಆಗಲಿ. ಯಾಕೆ? ಒಂದೆರಡು ಕಾರಣಗಳು ಕೊಡಿ. ಎರಡು ಕಾರಣ ಅಂದರೆ ಏನೋ ಯುವಕ ನಮಗೇನು ಯಾರಿಗೂ ತೊಂದರೆ ಇಲ್ಲ, ಇರೋದ್ರಾಗ ನಡೀತಾ ಐತೆ ಸಾಕು. ಇನ್ನು ಇದು ಕಾರ್ಕಳ ಇದು ಇರ್ದದ್ದು ಅದು ಇದು ಸ್ವಲ್ಪ ಕಂಟ್ರೋಲ್ ಇಟ್ಕೊತಾರೆ, ನಮ್ಮ ದೇಶಕ್ಕೆ ಅಪಾಯ ಇರ್ತದೆ ಅಂತ ಹೇಳ್ತೇವೆ. ನಿಮ್ಮ ಬೆಂಬಲ BJPಯಿಂದ ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ? ಸುಧಾಕರ್ಗೆ ಯಾವ ರೀತಿ ಅಭಿವೃದ್ಧಿ ಆಗಬೇಕು ಕ್ಷೇತ್ರ? ನಮ್ಮ ಕ್ಷೇತ್ರದಲ್ಲಿ ಮುಂಚೆ ಮಾಡಿದ್ದಾನೆ ಪಾಪ, ಈಗೇನೋ ಒಂದು ಕಾನೂನಲ್ಲಿ ಇದಾಗಿದ್ದಾನೆ. ನೆಕ್ಸ್ಟು ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ 75% ಅವ್ರಿಗೆ ಬೀಳುತ್ತೆ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಾರಾಯಣ ಸ್ವಾಮಿ ಅಂತ. ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಸುಧಾಕರ್ ಅವ್ರಿಗೆ. ಸುಧಾಕರ್ ಅವ್ರಿಗೆ. ಯಾಕೆ ಸರ್? ಯಾಕೆ ಅಂದರೆ ಹೋದ ಸಲ ಎಲೆಕ್ಷನ್ ಸೋತಿದ್ದಾರೆ, ಈ ಸಲ ಅವರೇ ಬರಬೇಕು ಅಂತ ನಮ್ಮ ಉದ್ದೇಶ. ಏನು ಸುಧಾರಣೆಯನ್ನು ಕಾಣ್ಬೋದು ಸರ್ ಈ ಬಾರಿ? ಈ ಹೋದ ಸಲ ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ, ಈ ಸಲ ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ. ಈ ಸಲ ಬಂದರೆ ಅವರು ಮಾಡ್ತಾರೆ ಅಂತ ಒಂದು 70% ಇದೆ. ನಮಸ್ಕಾರ. ನಿಮ್ಮ ಹೆಸರು? ಶಾರದಾ ಅಂತ. ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಕಾಂಗ್ರೆಸ್ ಪಕ್ಷಕ್ಕೆ ಸರ್. ಕಾಂಗ್ರೆಸ್. ಯಾಕೆ? ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ, ಫಸ್ಟಿಂದ ತಳಪಾಯ ಅವ್ರದ್ದೇ ಅಲ್ವಾ, ಅಭಿವೃದ್ಧಿ ಮಾಡಿದ್ದಾರೆ. ಯಾವ ರೀತಿ ಅಭಿವೃದ್ಧಿ ಅನ್ನೋದಾದ್ರೆ? ಎಲ್ಲ ಥರಲ್ಲೂ ಮಾಡಿದಾರಲ್ಲ. ಈ ಬಾರಿ ಯಾರು ಪ್ರೈಮ್ ಮಿನಿಸ್ಟರ್ ಆಗಬೇಕು, ಪ್ರಧಾನಮಂತ್ರಿಗಳು ನಿಮ್ಮ ಪ್ರಕಾರ? ಯಾರಾಗ್ಬೇಕು? ನರೇಂದ್ರ ಮೋದಿ. ಓಕೆ, ಇಲ್ಲಿ ಕಾಂಗ್ರೆಸ್ಗೆ ಬೆಂಬಲ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ, ಆದರೆ ಆ ಕೇಂದ್ರದಲ್ಲಿ ಪ್ರಧಾನಿಗಳು ಆಗಬೇಕಾಗಿರೋದು ಅಲ್ಲ, ಇದು ಏನು ಮಾಡೋದು ಅವರೆಲ್ಲ ಸರ್ ಡಿಸಿಷನ್ ತಗೊಳ್ಳೋದು, ಡಿಸಿಷನ್ ಅವ್ರಿರಬೇಕು. ನರೇಂದ್ರ ಮೋದಿ ಕಡೆಯಿಂದಲೇ ಎಲ್ಲ ಸ್ಯಾಂಕ್ಷನ್ ಆಗೋದಲ್ವಾ, ಅವರಿದ್ರೆ ಒಳ್ಳೇದಾಗುತ್ತೆ ಅಂತ. ಇಲ್ಲಿ ಈ ಕಡೆ ಎಲ್ಲ ನಮಗೆ ಒಳ್ಳೇದು ಮಾಡಿರೋದು ಇವರೇ, ಸಿದ್ದರಾಮಯ್ಯ ಅವರು. ಇನ್ನು ಯಾವ ರೀತಿಯಾಗಿ ಅಭಿವೃದ್ಧಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಕ್ಷೇತ್ರಕ್ಕೆ? ಸರ್ ಮಕ್ಕಳಿಗೆ ಒಳ್ಳೇದಾಗಲಿ, ಕಾಲೇಜ್ ಮಕ್ಕಳಿಗೆ ಕೆಲಸ ಅನ್ನೋದು ಬೇಕಲ್ಲ ಸರ್. ಇದು ನಮಸ್ಕಾರ. ನಮಸ್ಕಾರ, ಹೇಳಿ. ನಿಮ್ಮ ಹೆಸರು? ಕೃಷ್ಣ. ಕೃಷ್ಣ ಅವರೇ, ಒಂದು ಸ್ವಲ್ಪ ಈ ಕಡೆ ತಿರುಗ್ಬಿಡಿ. ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಮೋದಿಗೆ. ಮೋದಿ ಅವರಿಗೆ. ಯಾಕೆ ಸರ್? ಇಲ್ಲ ಸರ್, ಕೇಂದ್ರದಲ್ಲಿ ಅವರೇ ಇರಬೇಕಂತ ಒಂದು ಆಸೆ. ಏನು ಅಭಿವೃದ್ಧಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನೀವು ಕೇಂದ್ರದಲ್ಲಿ ಮೋದಿ ಅವರು ಬಂದರೆ? ಇಲ್ಲ ಸರ್, ಅಭಿವೃದ್ಧಿ ಅವ್ರು ಮಾಡೇ ಮಾಡ್ತಾರೆ ಎಣಿಸ್ಕೊಂಡಿದ್ನ, ಮತ್ತು ನಮ್ದು ಎಣಿಸ್ಕೊಳ್ಳೋದು ಎಲ್ಲ ಆಗ್ತದೆ. ಇವಾಗ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಇವಾಗ ಕೇಂದ್ರದಲ್ಲಿ ಮೋದಿ ಅವರು ಬರಬೇಕು ಅಂದರೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲೂ BJP ಬರಬೇಕು. ಸೊ ನಿಮ್ಮ ಬೆಂಬಲ ಹೇಗಿರುತ್ತೆ ಇಲ್ಲಿ BJP ಕ್ಯಾಂಡಿಡೇಟ್ಗೆ? ಇದೆ ಬೆಂಬಲ ಇದೆ. ಯಾವ ರೀತಿಯಾಗಿ ಅಭಿವೃದ್ಧಿಯನ್ನು ಕಾಣಬೇಕು ಕ್ಷೇತ್ರ, ಈ ರೀತಿಯಾಗಿ ನಮ್ಗೆ ಒಂದು ಸಹಾಯನೋ ಅಥವಾ ಅಭಿವೃದ್ಧಿಯನ್ನು ಮಾಡಿಕೊಡಿ ಅನ್ನೋದಾದ್ರೆ? ಇಲ್ಲ, ಅಂಥದ್ದು ನಮ್ದೇನಿಲ್ಲ. ಹೌದಾ? ಎಲ್ಲರಿಗೂ ಮಾಡಿದ್ರೆ, ಆದರೆ ಕೇಂದ್ರದಲ್ಲಿ ಮಾತ್ರ BJP ಬರಬೇಕು. ನಮಸ್ಕಾರ. ನಿಮ್ಮ ಹೆಸರು? ಜ್ಯೋತಿ. ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಮೋದಿ. ಮೋದಿ ಅವರಿಗೆ. ಯಾಕೆ ಮೇಡಮ್? ಮಕ್ಕಳಿಗೆ ಎಲ್ಲ ಚೆನ್ನಾಗಿ ಎಜುಕೇಷನ್ ಎಲ್ಲ ಚೆನ್ನಾಗಿರುತ್ತೆ, ಮುಂದೆ ಭವಿಷ್ಯ ಎಲ್ಲ ಚೆನ್ನಾಗಿರುತ್ತೆ. ಹಾಗಿದ್ರೆ ಈ ಬಾರಿಯ ನಿಮ್ಮ ಮತ BJP. ನರೇಂದ್ರ ಮೋದಿ ಅವರು ಇವಾಗ ನಮ್ಗೇನು ಪ್ರಧಾನಮಂತ್ರಿಗಳಾಗಿದ್ದಾರೆ 10 ವರ್ಷಗಳ ಕಾಲ, ಯಾವ ರೀತಿಯಾದ ಅಭಿವೃದ್ಧಿಯನ್ನು ತಂದುಕೊಟ್ಟಿದ್ದಾರೆ, ಮುಂದೆ ಇನ್ನು ಯಾವ ರೀತಿಯಾದ ಅಭಿವೃದ್ಧಿ ಆಗಬೇಕು? ಮುಂದೆ ಮಕ್ಕಳಿಗೆಲ್ಲ ಚೆನ್ನಾಗಿ ಎಜುಕೇಷನಿಗೆಲ್ಲ ಭಾರಿ ಚೆನ್ನಾಗಿರುತ್ತೆ, ಜಾಬಿಗೆ ಅದಕ್ಕೆ ಮಕ್ಕಳೆಲ್ಲ ಓದ್ತಾರೆ. ಇಲ್ಲಿ BJP ಪಕ್ಷದಿಂದ ಸಂಸದರಾಗಿ ಆಯ್ಕೆ ಆದರೆ ಅವರು ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಅನ್ನು ಮಾಡಬೇಕು ಚಿಕ್ಕಬಳ್ಳಾಪುರ? ಹೆಂಗೂ ಮಾಡ್ತಾರಲ್ಲ, ಚೆನ್ನಾಗೇ ಮಾಡ್ತಾರೆ. ನಮಸ್ಕಾರ. ನಿಮ್ಮ ಹೆಸರು? ಗೋಪಾಲಪ್ಪ. ಈ ಬಾರಿ ಲೋಕಸಭೆ ಚುನಾವಣೆ ನಡೀತಾ ಇದೆ, ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಇಡ್ಲಿ ಅವೆಲ್ಲ ಹೇಳಕ್ಕಾಗುತ್ತಾ? ಅಂದ್ರೆ ಇವಾಗ ನೀವು ಸುಧಾರಣೆಯನ್ನು ತಂದ್ಕೊಡಕ್ಕೆ, ಅಂದ್ರೆ ಯಾರೇ ಆಗಲಿ MP ಆಗಿ ಆಪ್ಟ್ ಆದ್ರೆ ಸುಧಾರಣೆಯನ್ನು ತಂದ್ಕೊಡಕ್ಕೆ ನಿಮ್ಮ ಮತ ಇಂಪಾರ್ಟೆಂಟ್ ಅಲ್ವಾ? ಸೊ ನಿಮ್ಮ ಬೆಂಬಲ ಯಾರಿಗೆ? BJPಗೆ. ಯಾಕೆ ಸರ್? ಯಾಕೆಂದರೆ ಕಾಂಗ್ರೆಸ್ ಅದು ಮುಂಚೆ ಕಾಂಗ್ರೆಸ್ ಅವ್ರು ನೋಡಿದ್ದಾಯ್ತು,
ಈಗ ಬಿ ಜೆ ಪಿ ನೋಡೋಣ ಅಂತ. ಬಿಜೆಪಿ ಅವ್ರು ನೋಡಬೇಕು ಅಂತ. ಯಾವ ರೀತಿ ಸುಧಾರಣೆ ಆಗ್ಬೋದು ಸರ್ ಬಿಜೆಪಿ ಬಂದ್ರೆ ಇವಾಗ ಈ ಬಾರಿ ಮತ್ತೆ? ಅಂದರೆ ಈಗ ಕಾಂಗ್ರೆಸ್ನವರು ಮಾಡಿರೋದು ಅಂತ ಇದು ಏನಿಲ್ಲ, ಹೇಳಿದ್ದೊಂದು ಮಾಡಿದ್ದೊಂದು. ಅವರು ಎಲ್ಲ ಜನಗಳ ರೈತರಿಗೆ ಎಲ್ಲ ತುಂಬ ಕಷ್ಟ ಆಗ್ಬಿಟ್ಟಿದೆ. ನೀರಾವರಿ ಇಲ್ಲ, ಕರೆಂಟ್ಗಳು ಪ್ರಾಬ್ಲಮ್. ಬಿಜೆಪಿ ಇದ್ದಾಗ ಇಷ್ಟೊಂದು ಪ್ರಾಬ್ಲಮ್. ಬಿಜೆಪಿ ಇದ್ದಾಗ ಇಷ್ಟೊಂದು ಪ್ರಾಬ್ಲಮ್ ಇರಲಿಲ್ಲ. ಅಷ್ಟು ಪ್ರಾಬ್ಲಮ್. ಯಾವ ರೀತಿ ಪ್ರಾಬ್ಲಮ್ಮು? ಕರೆಂಟ್ಗಳದ್ದು ಮನೆಗೆ ಆಗಲಿ ತೋಟಗಳಿಗೆ ಆಗಲಿ ಪ್ರಾಬ್ಲಮ್ ಏನೇ. 12 ಅವರ್ 4 ಅವರ್ ಕೊಡ್ತಾರೆ, 8 ಅವರ್ ಕಿತ್ತಾಕ್ತಾರೆ. ಅಕ್ಕ ನಮಸ್ಕಾರ. ನಮಸ್ಕಾರ ನಿಮ್ಮ ಸರ್. ಹೆಸರು? ಪುಷ್ಪ ಅಂತ. ಪುಷ್ಪ ಅವರೇ, ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಾವು ಬಿಜೆಪಿಗೆ. ಬಿಜೆಪಿಗೆ. ಯಾಕೆ ಅಕ್ಕ? ಯಾಕೆಂದರೆ ಎಲ್ಲ ಚೆನ್ನಾಗಿ ಅವ್ರು ರಾಜಕೀಯ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ದೇಶ ಸ್ವಲ್ಪ ಮುಂದುವರಿಯೋಕ್ಕೂ ತುಂಬ ಹೆಲ್ಪ್ ಮಾಡಿದ್ದಾರೆ. ನಮಗೆ ಬುದ್ಧಿ ತಿಳುವಳಿಕೆ ಬಂದಾಗಿದೆ ನಾವು ಬಿ ಜೆ ಪಿಗೆ. ನಾವು ಯಂಗ್ಸ್ಟರ್, ನಾವು ಯೋಚನೆ ಮಾಡ್ತಾ ಇದ್ದೀವಿ ನಮ್ಮ ದೇಶ ಎಷ್ಟು ಇವಾಗ ಹಿಂದೆ ಹೇಗಿತ್ತು ಇವಾಗ ಹೆಂಗಿದೆ ಅನ್ನೋದೆಲ್ಲ ನಮ್ಗೆ ಗೊತ್ತಾಗ್ತಾ ಇದೆ ಅಲ್ವಾ. ಎಲ್ಲ ಕ್ಷೇತ್ರದಲ್ಲೂ ಚೆನ್ನಾಗಿದೆ. ನಾವು ಈಗಲೂ ಅಷ್ಟೇ ಬಿ ಜೆ ಪಿ, ಮುಂದೇನು ಬಿ ಜೆ ಪಿ. ಈ ಬಾರಿ ಇಲ್ಲಿ ಬಿಜೆಪಿ ಸಂಸದರಾದ್ರೆ ಕ್ಷೇತ್ರಕ್ಕೆ ಯಾವ ರೀತಿ ಒಳ್ಳೇದಾಗಬೇಕು? ನಾವು ಈ ಕ್ಷೇತ್ರದಲ್ಲ ಸರ್, ನಾವು ಯಲಹಂಕದವರು. ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಜೀವಿತಾ. ಜೀವಿತಾ ಅವರೇ, ನಿಮ್ಮ ಈ ಬಾರಿ ವೋಟ್ ಮಾಡ್ತಾ ಇದ್ದೀರಲ್ವ ನೀವು? ಸೊ ಈಗಿನ ಯುವ ಜನತೆಗೆ ಏನು ಹೇಳ್ತೀರಾ? ವೋಟ್ ಮಾಡಿ ಅಂತ ಏನು ಹೇಳ್ತೀರಾ? ವೋಟ್ ಮಾಡಿ, ನೋಡ್ಕೊಂಡು ಮಾಡಿ, ನಮ್ಮ ಫ್ಯೂಚರ್ ಜನ್ರೇಷನ್ಸ್ಗೆ ಹೆಲ್ಪ್ ಆಗೋ ಥರ ಮಾಡಿ. ಈಗಿನ ಕಾಲದ ಯಾವ ಪಕ್ಷಗಳಿಗೂ ವೋಟ್ ಮಾಡಿ ಯೂಸ್ ಇಲ್ಲ. ಯಾಕಂದರೆ ನಮ್ಮ ಕ್ಷೇತ್ರ ಯಾವುದು ಅಂತ ನೋಡಿದಾಗ ನಾವೇ ಇಲ್ಲಿ 24 ಗಂಟೆ ಬಸ್ಗೋಸ್ಕರ ಕಾಯ್ತಾನೆ ಇರ್ತೀವಿ. ಸೊ ಮೆನಿ ಪ್ರಾಬ್ಲಮ್ಸ್ ಇದೆ. ಸೊ ಎಲ್ಲ ವೋಟ್ ಮಾಡೋದಕ್ಕಿಂತ ಯೋಚನೆ ಮಾಡ್ಕೊಂಡು ಫ್ಯೂಚರ್ ಜನ್ರೇಷನ್ಗೆ ಹೆಲ್ಪ್ ಆಗೋ ಥರ ವೋಟ್ ಮಾಡಿದ್ರೆ ಬೆಟರ್. ಈ ಬಾರಿ ಇಲ್ಲಿಂದ ಯಾವುದೇ ಪಕ್ಷದವರಾಗಿರಲಿ ಸಂಸದರಾಗಿ ಆಯ್ಕೆ ಆದರೆ ಅದು ಸ್ಟೂಡೆಂಟ್ಸ್ಗೆ ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ ಅಥವಾ ಯಾವ ರೀತಿಯಾಗಿ ಹೆಲ್ಪ್ ಆಗಬೇಕು? ಯಾರಿಂದನೂ ಹೆಲ್ಪ್ ಆಗ್ತಿಲ್ಲ. ಫಸ್ಟ್ ಆಫ್ ಆಲ್ ಯಾರಿಂದನೂ ಹೆಲ್ಪ್ ಆಗ್ತಿಲ್ಲ. ಬಸ್ಸುಗಳು ಬರ್ತಿಲ್ಲ ಟೈಮ್ ಸರಿಯಾಗಿ. ನಾವು 7:45 ಬಂದಿರೋದು, ಇಷ್ಟೊತ್ತವರೆಗೂ ಕಾದಿದ್ದೀವಿ. ಬಸ್ಸಸ್ಸೇ ಇಲ್ಲ ಇಲ್ಲಿ. ಬಸ್ ಪ್ರಾಬ್ಲಮ್, ಮೇನ್ ಬಸ್ ಪ್ರಾಬ್ಲಮ್ಮು. ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ಟೈಮಲ್ಲಿ ಎಕ್ಸಾಕ್ಟ್ ಟೈಮ್ಗೆ ಹೋಗೋಕ್ಕಾಗ್ತಿಲ್ಲ. ಯಾರಿಂದನೂ ಹೆಲ್ಪ್ ಆಗ್ತಿಲ್ಲ ಅಷ್ಟೊಂದು. ಯಾರೂ ಈ ಕಡೆ ತಲೆನೇ ಹಾಕಲ್ಲ. ಸ್ಟೂಡೆಂಟ್ಸ್ಗೆ ಇಷ್ಟೊಂದು ಕಷ್ಟ ಆಗ್ತಿದೆಯಲ್ವಪ್ಪ, ಹೋಗೋಣ ಅಲ್ಲಿ ಮಾತಾಡೋಣ ಡಿಪೋ ಹತ್ರ ಅಂತ ಅನ್ನೋದೇ ಇಲ್ಲ, ಯಾರಿಗೂ ಇಲ್ಲ. ಯಾರೂ ಬಂದು ಇಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಲ್ಲ. ಸೊ ಇವಾಗ ನೀವು ಹೇಳಿದ್ರೆ ಇಷ್ಟೊಂದು ಪ್ರಾಬ್ಲಮ್ಸ್ ಇದೆ ಅಂತ, ಯಾವ ರೀತಿಯಾಗಿ ಒಂದು ಸೊಲ್ಯೂಷನ್ನ ತಂದು ಕೊಡ್ಬೋದು? ಇವಾಗ ನಿಮ್ಗೊಂದು ಐಡಿಯಾ ಇರುತ್ತೆ, ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತಪ್ಪ, ಯಾಕೆಂದರೆ ಇವಾಗ ನೀವು ಬಸ್ ಪ್ರಾಬ್ಲಮ್ ಎಷ್ಟೊಂದು ಹೇಳಿದ್ರಿ. ಸೊ ಯಾವ ರೀತಿಯಾಗಿ ಒಂದು ಸೊಲ್ಯೂಷನ್ನ ಕೊಡ್ಬೋದು ನಿಮ್ಮ ಐಡಿಯಾಲಜಿ ಪ್ರಕಾರ? ಅವ್ರು ಬಂದು ಸದಸ್ಯರು ಬಂದು ಡಿಪೋ ಅಲ್ಲಿ ಮಾತಾಡಿ ಅವ್ರಿಗೆ ಕೆಳಗಡೆ ಹೋಗೋಕೆ ಕೇಳಿದ್ರೆ ಬಂದು ಕೆಳಗಡೆ ಬರ್ತಾರೆ. ಅವರು ಏನೂ ಮಾತಾಡಲ್ಲ, ಇಲ್ಲೂ ಏನೂ ಕೇಳಲ್ಲ, ಡಿಪೋಲು ಏನೂ ಕೇಳಲ್ಲ. ಅದಕ್ಕೆ ಅವ್ರ ಮೇಲುಗಡೆ ಹೊರಟೋಗ್ತಾರೆ. ನಾವೆಷ್ಟು ಗಲಾಟೆ ಮಾಡಿದ್ರು ಅವ್ರು ರೆಸ್ಪಾನ್ಸ್ ಮಾಡಲ್ಲ. ನಮ್ಮನ್ನು ಈಗ ಮೆಜೆಸ್ಟಿಕಲ್ಲಿ ಹೋಗ್ಬಿಟ್ಟು ಆವತಿ ಅಂತ ಹೇಳಿದ್ರೆ ಆವತಿ ಹೋಗಲ್ಲ ಅಂತ ಹೇಳ್ತಾರೆ. ಇಲ್ಲಿ ಬಸ್ಸಸ್ಸೇ ಬರಲ್ಲ, ಹತ್ತಿಸ್ಕೊಳ್ಳೋದೇ ಇಲ್ಲ, ಸ್ಟಾಪೇ ಇಲ್ಲ, ನಾನ್ ಸ್ಟಾಪು ಅಂತ ಹೇಳ್ಬಿಡ್ತಾರೆ. ಎಲ್ಲ ಸ್ಟಾಪ್ ಇರೋ ಬಸ್ಸುಗಳೇ ನಾನ್ ಸ್ಟಾಪು ಅಂತ ಹೇಳ್ಬಿಡ್ತಾರೆ. ಹೆಂಗೆ ಹೋಗೋಕ್ಕಾಗುತ್ತೆ? ಒಂದೊಂದು ಟೈಮ್ ನೈಟ್ ಬರೋದಕ್ಕೆ 8 ಆಗಿಬಿಡುತ್ತೆ, ಮಾರ್ನಿಂಗ್ ಹೋಗೋಕ್ಕೆ 10-11 ಆಗಿಬಿಡುತ್ತೆ ಕಾಲೇಜ್ಗೆ. ಬಸ್ಸಸ್ ತುಂಬ ಪ್ರಾಬ್ಲಮ್ ಇದೆ. ಓಕೆ, ಈ ಬಾರಿ ನೀವು ಹೇಳ್ತಾ ಇದ್ರೆ ಇಷ್ಟೊಂದು ಪ್ರಾಬ್ಲಮ್ಸ್ ಇದೆ ಅಂತ, ನಿಮ್ಮ ಒಂದು ಮತ ಸುಧಾರಣೆಯನ್ನು ತರೋದ್ರ ಕಡೆ ನಿಮ್ಮ ಮತವನ್ನು ಉಪಯೋಗಿಸಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ದೊಡ್ಡವರೇ ನಮಸ್ಕಾರ. ನಿಮ್ಮ ಹೆಸರು? ಮುನಿಯಪ್ಪ ಅಂತ. ಮುನಿಯಪ್ಪ ಅವರೇ, ಈ ಬಾರಿ ನಿಮ್ಮ ಮತ ಯಾರಿಗೆ ಚುನಾವಣೆಯಲ್ಲಿ? ಅಯ್ಯೋ, ಯಾರಿಗಂತ ಆಗಿಲ್ಲಪ್ಪ. ಯಾಕೆ ಬೇಜಾರಾಗಿದ್ದೀರಾ? ಅಯ್ಯೋ, ಕಾಂಗ್ರೆಸ್ಗೆ ಹಾಕ್ತೀರಾ ಬಿಜೆಪಿಗೆ ಹಾಕ್ತೀರಾ? ವಯಸ್ಸಾಗಾಯ್ತು, ನಡೆಯೋದು ಕಾಂಗ್ರೆಸ್ ಇವಾಗ. ನನ್ಗೆ ವಯಸ್ಸಾಗೈತು, 90 ವರ್ಷ. ನಿಮ್ಮ ಬೆಂಬಲ ಯಾರಿಗೆ? ನಾವು ಈ ಕಾಂಗ್ರೆಸ್ಗೆ ಹಾಕ್ತಿದ್ವಿ. ಯಾಕೆ ದೊಡ್ಡವ್ರೆ ಕಾಂಗ್ರೆಸ್ಗೆ ಯಾಕೆ? ಯಾಕ ಹಿಂಗೆ ಹೇಳ್ದವ್ರು ಮಾತು ಕೇಳೋದು, ಅವ್ರಿಗೆ ಹಾಕೋದು. ಯಾಕೆ ನೀವು ಹಾಗೆಲ್ಲ ಕೇಳಬಾರ್ದು? ನಿಮ್ಮ ಮತ ಅಲ್ವಾ, ನಿಮಗೆ ನಿಮ್ಮ ಇಚ್ಛೆ ಅದು. ಯಾರಿಗೆ ಹಾಕ್ಬೇಕು ಅವ್ರಿಗೆ ಹಾಕ್ಬೇಕು. ಅಭಿವೃದ್ಧಿ ಯಾರು ಮಾಡ್ತಾರೆ? ಅಯ್ಯೋ, ಇವಾಗೆಲ್ಲ ಅದಕ್ಕೆ ಹಾಕು ಇದಕ್ಕೆ ಹಾಕು ಕರ್ಕೊಂಡು ಹೋಗೋದು, ಅವ್ರನ್ನ ಕಾಣಿಸಲ್ಲ. ನಿಮ್ಮ ಹೆಸರಕ್ಕ? ಮಂಜುಳಾ. ಮಂಜುಳಾ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಮತ ಯಾರಿಗೆ? ಕಾಂಗ್ರೆಸ್ಗ ಬಿಜೆಪಿಗ? ಕಾಂಗ್ರೆಸ್ಗೆ. ಯಾಕಕ್ಕ? ಯಾಕಂದ್ರೆ ಅವರು ಏನೋ ನಮ್ಗೆ ಹೆಂಗಸರಿಗೆಲ್ಲ ಅನುಕೂಲ ಮಾಡ್ತಾರೆ. ಬಸ್ ಫ್ರೀ ಬಿಟ್ಟಿದ್ದಾರೆ, ತಿಂಗಳಿಗೆ 2-2 ಸಾವಿರ ಹಾಕ್ತಾರೆ. ಏನೋ ಮನೆ ಇವಾಗ ಏನು ನೀವು ಯೋಜನೆಗಳು ಹೇಳಿದ್ರಿ, ಇದೆಲ್ಲ ನಿಮ್ಗೆ ಸಹಾಯ ಆಗ್ತಾ ಇದೆಯಾ? ಆಗ್ತಾ ಇದೆ. ಓಕೆ, ಹಾಗಿದ್ರೆ ಈ ಬಾರಿ ಯಾರು ಪ್ರಧಾನಮಂತ್ರಿ ಆಗಬೇಕು ನಿಮ್ಮ ಪ್ರಕಾರ? ಸಿದ್ದರಾಮಯ್ಯ ಆದ್ರೆ ಒಳ್ಳೇದು. ಸಿದ್ದರಾಮಯ್ಯ ಅವರು ಇಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ, ಆದರೆ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಅವರಿದ್ದಾರೆ, ಖರ್ಗೆ ಅವರಿದ್ದಾರೆ, ಪ್ರಿಯಾಂಕಾ ಗಾಂಧಿ ಅವರಿದ್ದಾರೆ. ಯಾರು ಬಂದರೆ ಒಳ್ಳೇದಾಗಬಹುದು?
ಯಾರು ಬಂದ್ರೂ ಕೇಂದ್ರದಲ್ಲೂ ಕಾಂಗ್ರೆಸ್ ಬಂದ್ರೂ ಒಳ್ಳೆ ಇದೆ. ಓಕೆ, ನಿಮ್ಮ ಹೆಸರಣ್ಣ? ವೇಣುಗೋಪಾಲ್. ಈ ಬಾರಿಯ ನಿಮ್ಮ ಬೆಂಬಲ ಯಾರಿಗೆ ಚುನಾವಣೆಯಲ್ಲಿ? ನಮ್ಮದು ಕಾಂಗ್ರೆಸ್. ಕಾಂಗ್ರೆಸ್ಗೆ. ಯಾಕೆ ಅಂತ ಹೇಳೋದಾದ್ರೆ? ಯಾಕೆ ಅಂತ ಅಂದರೆ 10 ವರ್ಷದಿಂದ ಬಡವರಾಗಿ ಅವರೇ, ಶ್ರೀಮಂತರಾಗವ್ರೆ. ಹಾಂ, ಬಡವರು ಹಂಗೆ ಕೂಲಿ ಮಾಡೋರು ಕೂಲಿನೇ ಮಾಡ್ಕೊಂಡಿರ್ಬೇಕು, ಶ್ರೀಮಂತರ ಥರನೇ ಬೆಳೀತಾ ಇರಬೇಕು. ಅದೇ ಥರ ಇದಾಗ ಮಾಡಿ. ಇವಾಗ ನೀವು ಹೇಳ್ತಾ ಇದ್ದೀರಾ ನಿಮ್ಮ ಬೆಂಬಲ ಕಾಂಗ್ರೆಸ್ಗೆ ಅಂತ. ಕಾಂಗ್ರೆಸ್ ಕೇಂದ್ರದಲ್ಲಿ ಬಂದರೆ ಯಾವ ರೀತಿ ಅಭಿವೃದ್ಧಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನೀವು? ನೋಡ, ಮುಂದೆ ಈ ಥರ ಕಷ್ಟ ಸುಖಗಳು ಬಡವ್ರಿಗೆ ಬಗ್ಗರಿಗೆ ಈ ಥರ ಇರಲಿಲ್ಲ. ಇವಾಗ ಎಲ್ಲ ಕಷ್ಟ ಸುಖಗಳು ಅನುಭವಿಸ್ತಾಯಿದೆ. ಸಿಲಿಂಡರ್ಗಳು ಬಂದು ಎಲ್ಲ 400 ರೂಪಾಯಿ ಸಿಲಿಂಡ್ರ್ ಇದ್ದಿದ್ದು 1000 ಚಿಲ್ಲರೆ ಮಾಡಾಕಿದ್ರು. ಏನು ಮಾಡೋಕ್ಕಾಗ್ತದೆ? ಕೂಲಿ ಮಾಡೋರು ಸಿಲಿಂಡರ್ಗಳು ತಗೊಂಬಂದು ಕೂಲಿ ಮಾಡ್ಕೊಂಡು ಇದು ಮಾಡ್ಕೊಳಕತ್ತದ. ಸಾಕಮ್ಮ ಅವರೇ, ಈ ಬಾರಿ ನಿಮ್ಮ ಮತ ಯಾರಿಗೆ? ಯಾವ ಬಿಜೆಪಿಗೆ. ಯಾಕೆ? ಯಾಕಂದ್ರೆ ಏನು ಮಾಡ್ತಾರೆ, ಒಳ್ಳೇದು ಮಾಡ್ತಾರೆ. ಅದಕ್ಕೆ ಒಳ್ಳೇದು ಮಾಡ್ತಾರೆ. ಯಾವ ಥರ ಒಳ್ಳೇದಾಗುತ್ತೆ ನಿಮಗೆ ಬಿಜೆಪಿ ಬಂದರೆ? ಏನಾನ ಲೋನು ಅದು ಇದು ಕೊಡ್ತಾರೆ ಅಂತ ನಾವು ಹಾಕ್ತೀವಿ. ಇವಾಗ ಯಾರು ಪ್ರಧಾನಮಂತ್ರಿ ಆಗ್ಬೇಕು, ಪ್ರೈಮ್ ಮಿನಿಸ್ಟರ್? ಯಾರ ಯಾರು ಗೊತ್ತು. ಹಂಗಿದ್ರೆ ಇವಾಗ ನೀವು ಹೇಳಿದ್ರಿ ಬಿಜೆಪಿಗೆ ಮತ ಹಾಕ್ತೀನಿ ಅಂತ. ಮೋದಿ ಅವರಲ್ವಾ ಪ್ರೈಮ್ ಮಿನಿಸ್ಟರ್ ಆಗ್ಬೇಕು? ಮತ್ತೆ ಮೋದಿಯವ್ರಿಗೆ ಹಾಕೋದು. ಮೋದಿಯವ್ರಿಗೆ ಹಾಕ್ತೀವಿ. ಏನು ಅಭಿವೃದ್ಧಿ ಮಾಡ್ಕೊಡ್ತಾರೆ ಮೋದಿ ಅವ್ರು ಬಂದ್ರೆ? ಮತ್ತೆ ಏನು ಮಾಡ್ಕೊಡ್ತಾರೋ ಯಾರಿಗೆ ಗೊತ್ತು. ಮಾಡ್ಕೊಡ್ತೀವಿ ಅಂತಾರೆ, ಆಮ್ಯಾಗ ಮಾಡಲ್ಲ, ಏನಿಲ್ಲ ಮಾಡಲ್ಲ ಅನ್ನೋ. ಮತ್ತೆ ಬೆಂಬಲ ಇನ್ನೇನು ಮಾಡೋದು, ಅದಕ್ಕೆ ಹಾಕ್ಬೇಕಪ್ಪ. ಓಕೆ, ಏನ್ ಕಾರಣ ನೀವು ಬಿಜೆಪಿಗೆ ಮತ ಹಾಕಕ್ಕೆ? ಬಿಜೆಪಿ ಅಂತೀವಿ, ಬಿಜೆಪಿ ಕಂದ್ರೆ ಬಿಜೆಪಿಗೆ ಹಾಕ್ತೀವಿ, ಇವ್ರಕಂದ್ರೆ ಇವ್ರಿಗೆ ಹಾಕ್ತೀವಿ, ಯಾರ್ಕಂದ್ರೆ ಅವ್ರಿಗೆ ಹಾಕ್ತಾ ಇರೋದೇ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಪ್ರಸನ್ನ ಕುಮಾರ್ ಅಂತ. ಪ್ರಸನ್ನ ಅವರೇ, ಈ ಬಾರಿಯ ನಿಮ್ಮ ಮತ ಯಾವ ಪಕ್ಷಕ್ಕೆ? ನಾವು JDS ಮತ್ತು BJP ಸಮ್ಮಿಶ್ರ ಸರ್ಕಾರ ಆಗಿರೋದಕ್ಕೆ ಸಮ್ಮಿಶ್ರ ಸರ್ಕಾರ ಸುಧಾಕರ್ಗೆ ಮಾಡ್ತೀವಿ. ಸುಧಾಕರ್ ಅವ್ರಿಗೆ ಓಟ್ ಹಾಕ್ತಾ ಇದ್ರ. ಏನು ಕಾರಣ ಸರ್ ನೀವು ಸುಧಾಕರ್ ಅವ್ರಿಗೆ ಮತ ನೀಡೋದಕ್ಕೆ ಈ ಬಾರಿ ಮತ ನೀಡೋದಕ್ಕೆ ಏನು ಕಾರಣ ಅಂದರೆ, ಅವರು ಚಿಕ್ಕಬಳ್ಳಾಪುರದಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡವ್ರೆ, ಒಳ್ಳೆ ಉತ್ಸವ ಮಾಡವ್ರೆ, ಆಮೇಲೆ ಮೆಡಿಕಲ್ ಕಾಲೇಜ್ ತಂದವ್ರೆ. ಓಕೆ, ಈ ಬಾರಿ ಏನು ನೀವು ಬಿಜೆಪಿಯಿಂದ ಸಂಸದರಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು ಆಯ್ಕೆ ಆಗಬೇಕು ಅಂತ ಹೇಳ್ತಾ ಇದ್ದೀರಾ. ಯಾವ ರೀತಿಯ ಸುಧಾರಣೆಯನ್ನು ಚಿಕ್ಕಬಳ್ಳಾಪುರಕ್ಕೆ ಅವರು ತಂದುಕೊಡ್ಬೇಕು, ಯಾವ ರೀತಿಯ ಅಭಿವೃದ್ಧಿಯನ್ನು ತಂದುಕೊಡ್ಬೇಕು? ಎಲ್ಲ ಅಭಿವೃದ್ಧಿ ಮಾಡ್ಬಿಟ್ಟವ್ರು ಸುಧಾಕರ್. ಇವಾಗ ಅಭಿವೃದ್ಧಿ ಏನು ಮಾಡೋಂಥದ್ದೇನಿಲ್ಲ. ಇನ್ನು ಮುಂದೆ ಅವರು ಗೆದ್ದು ಸಂಸದರಾಗಿ ಡೆಲ್ಲಿಗೆ ಹೋದರೆ ಇನ್ನೂ ಬೇಕಾದಷ್ಟು ಅನುಕೂಲಗಳು ತರ್ತಾರೆ. ಎಲ್ಲ ಕೆಲಸನೂ ಅಭಿವೃದ್ಧಿ ಮಾಡ್ತಾರೆ ಅವರು. ಓಕೆ, ಹಾಗಿದ್ದಲ್ಲಿ ಇವಾಗ ಏನು ನೀವು ಹೇಳಿದ್ರಿ ಅಭಿವೃದ್ಧಿಯನ್ನು ಮಾಡ್ತಾರೆ, ಇನ್ನು ಹೊಸದಾಗಿ ಅಂದರೆ ಇವಾಗ ಏನು ನೀವು ನಿಮ್ಮ ಆಸ್ಪೆಕ್ಟ್ ಆಗಿರಲಿ, ಅವರು ಅಭಿವೃದ್ಧಿ ಅಧಿಕಾರರೇ. ಈಗ ಯಾರೋ ದಾರಿಗೆ ಹೋಗೋರೆಲ್ಲ ಹೇಳ್ಕೊಂತಾರೆ ಏನಂತ, ಸುಧಾಕರ್ ಹಂಗೆ ಮಾಡ್ಬಿಟ್ಟ ಹಿಂಗೆ ಮಾಡ್ಬಿಟ್ಟ ಅಂತ. ಅವನೇನು ಮಾಡಿಲ್ಲ. ಎಲ್ಲರಿಗೂ ಒಳ್ಳೇದು ಮಾಡೋಣ. ಮೆಡಿಕಲ್ ಕಾಲೇಜ್ ತರಬೇಕಾದ್ರೆ ತುಂಬ ಕಷ್ಟ ಐತೆ, ಯಾರ ಕೈ ತರೋಕ್ಕಾಗೋದೇ ಇಲ್ಲ. ಅದು DK ಶಿವಕುಮಾರ್ ಮೆಡಿಕಲ್ ಕಾಲೇಜ್ ಹೊಡ್ಕೊಂಡು ಹೋಗಿದ್ದ. ಅಂಥದ್ರನ್ನ ಚಾಲೆಂಜ್ ಮಾಡಿ ಅವರು ಹೋರಾಟ ಮಾಡಿ ತಂದವ್ರೆ ಮೆಡಿಕಲ್ ಕಾಲೇಜ್ ಚಿಕ್ಕಬಳ್ಳಾಪುರಕ್ಕೆ. ಸರ್ ನಮಸ್ಕಾರ. ನಮಸ್ಕಾರ ಹೇಳಿ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ನರಸಿಂಹ ಅಂತ. ನರಸಿಂಹ ಅವರೇ, ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಬೆಂಬಲ ಸೆಕೆಂಡು. ಈ ದೇಶದಲ್ಲಿ ಏನಾದ್ರು ಗೊತ್ತಾ, ಈ ದೊಡ್ಡವರು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಇತ್ತ ಪಿಸ್ಕಾಕ್ ಲೆಕ್ಕ ಇರ್ತದೆ ನೋಡಿ ಮೇಲೆ, ಎತ್ತ ಬೇಕಾದ್ರೆ ಓದ್ತಾ ಇರ್ಬೋದು. ಆದರೆ ಇಲ್ಲಿ ಜನಗಳು ಏನು ಮಾಡಿಬಿಟ್ಟವ್ರೆ, ಬಡಬಗ್ರೆ ಎತ್ತ ಹೋಗ್ಬಾರ್ದು. ಏನು ಸರ್, ಇವ್ರ ಹಿಂದಿಂದ ಎತ್ತನ ಹೋಗ್ಬೋದು, ಇತ್ತನ ಬರ್ಬೋದು. ಈ ಪ್ರಜಾಪ್ರಭುತ್ವದಲ್ಲಿ ನಾವು ಎಲ್ಲಿ ಬೇಕಾದರೂ ಓಟ್ ಹಾಕ್ಬೋದು, ನಮ್ಗೆ ಹಕ್ಕಿದೆ. ಫಸ್ಟ್ ಇಲ್ಲಿ ಲೀಡರ್ಗಳು ಸರಿಯಿಲ್ಲ ಸರ್. ಇವರು ಕಾಂಗ್ರೆಸ್ಸಿಂದ BJPಗೆ ಹೋಗ್ಬೋದು, BJPಯಿಂದ ಕಾಂಗ್ರೆಸ್ಗೆ ಹೋಗ್ಬೋದು, ಬಡಬಗ್ರೆ ಎಲ್ಲಿ ಹೋಗ್ಬಾರ್ದು. ಯಾಕಿರ್ಬೋದು ಆ ರೀತಿ? ಅಂದರೆ ದುಡ್ಡನ್ನು ಒಳ್ಳೆ ಸಾರ್, ದುಡ್ಡನ್ನು ಒಳ್ಳೆ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿ ಯಾರಾದ್ರೂ ಓಕೆ ನಮಗೆ. ಆದರೆ ಬಡಬಗ್ಗರಿಗೆ ಒಳ್ಳೇದಾಗ್ಬೇಕು ಸರ್. ಯಾವ ರೀತಿ ಪ್ರತಿಯೊಂದಲ್ಲ ಅಷ್ಟೇ. ಇವಾಗ ರೇಷನ್ ಆಗ್ಬೋದು, ಗ್ಯಾಸ್ ಸಿಲಿಂಡರ್ ಆಗ್ಬೋದು, ನಿರುದ್ಯೋಗಿಗಳಿಗಾಗ್ಬೋದು. ಇವಾಗ ಬಡಬಗ್ಗರು ಓದ್ತಾರ, ಅವ್ರ ಕೆಲಸ ಇಲ್ಲ. ಯಾರು ಲಂಚ ಕೊಡ್ತಾರ ಅವ್ರಿಗೆ. ಇವಾಗ ಪ್ರೈವೇಟ್ ಸ್ಕೂಲಲ್ಲಿ 1,80,000 60,000 ಫೀಸಲ್ಲಿ ಕೇಳ್ತಾರ. ಅದನ್ನು ಕಡಿಮೆ ಮಾಡಬೇಕು. ಏನು ಸರ್, ಈ ಥರ ಮಾಡಿದ್ರೆ ಪ್ರತಿಯೊಬ್ಬರು ಲೈಕ್ ಮಾಡ್ತಾರೆ ಸರ್. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಮುನ್ರಾಜು ಅಂತ. ಮುನ್ರಾಜ್ ಅವರೇ, ಈ ಬಾರಿ ನಿಮ್ಮ ಬೆಂಬಲ ಯಾರಿಗೆ? ನಾವು ಬಿಜೆಪಿಗೆ. ಯಾಕೆ ಸರ್? ಯಾಕೆ ಅಂದರೆ ಇಂಥ ವಿಶ್ವನೇ ಒಪ್ಕೊಂಡಿರೋಂಥ ಪ್ರಧಾನಿನ ಮತ್ತೆ ಇನ್ನೂ ಒಂದ್ಸತಿ ನೋಡವ, ಇನ್ನೂ ಚೆನ್ನಾಗಿ ಒಳ್ಳೆ ಅಭಿವೃದ್ಧಿ ಆಗಲಿ ಅಂತ. ಇವಾಗ ನೀವು ಹೇಳಿದ್ರಿ ವಿಶ್ವನೇ ಒಪ್ಕೊಂಡಿರೋ ಪ್ರಧಾನಿಯನ್ನ ಇಂಡಿಯಾ ಯಾಕೆ ಒಪ್ಕೋಬೇಕು ಅಂತ 2 ಕಾರಣ ಹೇಳಿ ಸರ್.
ಒಂದೆರಡು ಕಾರಣಗಳು. ನಮ್ಮ ದೇಶ ಭದ್ರತೆ ಇರಬೇಕಂದ್ರೆ ಇವತ್ತು ಮೋದಿಯವರಿಂದನೇ ನಮ್ಮ ದೇಶ ಭದ್ರತೆ ಆಗಿರೋದು. ನಾವು ಸುಖವಾಗಿ ಜೀವನ ಮಾಡಬೇಕಾದ್ರೆ ನಮ್ಮ ಮೋದಿನೇ ಇರಬೇಕು. ಇವಾಗ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಗಳಾಗಿ ಆಯ್ಕೆ ಆದರೆ ಇನ್ನೂ ಯಾವ ರೀತಿ ದೇಶ ಅಭಿವೃದ್ಧಿ ಆಗ್ಬೋದು, ಅದನ್ನ ನೆಕ್ಸ್ಟ್ ಮುಂದೆ ಕಾದು ನೋಡೋಣ. ಯಾವ ರೀತಿಯಾಗಿ ನಿಮಗೆ ಒಂದು ಐಡಿಯಾ ಇರುತ್ತೆ ಈ ರೀತಿಯಾಗಿ ಆದರೆ ಚೆನ್ನಾಗಿರುತ್ತೆ ಅನ್ನೋ ಥರ? ಒಳ್ಳೊಳ್ಳೆ ಇಂಡಸ್ಟ್ರಿಯಲ್ಲಿ ಬರುತ್ತೆ, ಒಳ್ಳೆ ಇದು ಆಗುತ್ತೆ. ಮತ್ತು ಹೊಸ ಇದನ್ನು ಕಂಪ್ನಿಗಳು ತಂದು ಇಲ್ಲಿ ನಮ್ಮ ಇದರಲ್ಲಿ ಒಂದು ಉದ್ಯೋಗ ಸೃಷ್ಟಿ ಆಗುತ್ತೆ. ಇವಾಗ ನಿಮಗೆ ಅಲ್ಲಿ BJP ಅವರು ಅಂದರೆ ಪ್ರಧಾನಮಂತ್ರಿಗಳಾಗಿ ಮೋದಿ ಅವರು ಆಯ್ಕೆ ಆಗಬೇಕಂದ್ರೆ ಇಲ್ಲಿ ಲೋಕಸಭೆ ಕ್ಷೇತ್ರದಲ್ಲಿ ನೀವು BJPಗೆ ಬೆಂಬಲ ಮಾಡ್ತೀರಿ. ಇಲ್ಲಿ ಸಂಸದರಾಗಿ BJPಯಿಂದ ಆಯ್ಕೆಯಾದವರ ಮೇಲೆ ನಿಮ್ಮ ಅಭಿಪ್ರಾಯ ಏನಾಗಬಹುದು? ಯಾವ ರೀತಿ ಅಭಿವೃದ್ಧಿಯನ್ನು ತಂದು ಕೊಡಬೇಕು ಅವರು ಕ್ಷೇತ್ರಕ್ಕೆ? ಒಳ್ಳೊಳ್ಳೆ ಅದೇ ಇವಾಗ ಹೇಳೋಣ, ಅವರು ಅಲ್ಲಿ ಬರೋಂಥ ಅನುದಾನಗಳು ತಗೊಂಬಂದು ಇಲ್ಲಿ ಅಭಿವೃದ್ಧಿ ಮಾಡಿ ನಮ್ಮ ರಾಜ್ಯ ಒಳ್ಳೆ ಥರ ಸುಭಿಕ್ಷವಾಗಿರೋ ಥರ ಮಾಡಬೇಕು. ಅವರು ಒಳ್ಳೆ ರೋಡು ರಸ್ತೆ. ನಿಮ್ಮ ಹೆಸರು? ಸುಬ್ರಹ್ಮಣಿ ಅವರೇ, ಈ ಬಾರಿ ನಿಮ್ಮ ಮತ ಯಾರಿಗೆ? ಸರ್, ನಮ್ಮ ಮತ ಯಾರಿಗಾನೆ ಇರಲಿ. ಹೋದ ಸತಿ BJP ಸಂಸದರು ಇಲ್ಲಿದ್ದರು, ಏನು ಅಭಿವೃದ್ಧಿ ಮಾಡವ್ರೆ ಅರ್ಥ ಆಯ್ತಾ? ಈಗ BJP ಬರಬೇಕು ಅಂತ ಈಗ ಮುನ್ರಾಜಣ್ಣವ್ರು ಹೇಳಿದ್ರು. BJP ಬರಬೇಕು ಅನ್ನೋದು ಈಗ ದೇಶದ ವಿಚಾರದಾಗ ಎಲ್ಲರೂ ಒಂದೇ, ದೇಶದ ವಿಚಾರದಾಗ ಇದ್ದಾಗ ಎಲ್ಲರೂ ಒಂದೇ ಇದ್ದಾಗ, ಈಗ ಹೋದ ಸತಿ 5 ವರ್ಷ BJP ಸಂಸದರು ಈ ಕ್ಷೇತ್ರದಲ್ಲಿದ್ದರು. ಎಲ್ಲಾದರೂ ಒಂದು ಅಭಿವೃದ್ಧಿ ಕೆಲಸ ಮಾಡಿರೋದು ಅವ್ರು ಹೇಳಿ. ಇವಾಗ BJPಯಿಂದ ಕ್ಯಾಂಡಿಡೇಟ್ ಬೇರೆ ಇದ್ದಾರೆ, ಸೊ ನಂಬಿಕೆಗಳು ಪ್ರತಿ ವರ್ಷನೂ ಸರ್, ಪ್ರತಿ 5 ವರ್ಷಕ್ಕೂ ಕ್ಯಾಂಡಿಡೇಟ್ ಚೇಂಜ್ ಮಾಡ್ತಾ ಇರ್ತಾರೆ. ಈ ವರ್ಷನೂ ಚೇಂಜ್ ಮಾಡಿದ್ದಾರೆ, ಮುಂದೆ 5 ವರ್ಷಕ್ಕೂ ಚೇಂಜ್ ಮಾಡ್ತಾರೆ. ಹೀಗೆ ಇದ್ದಂಥ ಈ 28 ಜನ ಸಂಸದರಿದ್ದಂಥವರು 28 ಜನ ಸಂಸದರಲ್ಲಿ ಇವರು ಒಬ್ರು ಇದ್ರಲ್ಲ, ಯಾಕೆ ಅಭಿವೃದ್ಧಿ ಮಾಡಿಲ್ಲ? ಇದು ನಮ್ಮ ಪ್ರಶ್ನೆ. ಇವಾಗ ಬರೋ ಕ್ಯಾಂಡಿಡೇಟ್ ಅಕಸ್ಮಾತ್ ಇಲ್ಲಿ BJPಯಿಂದ ಆಗಲಿ ಕಾಂಗ್ರೆಸ್ಸಿಂದ ಆಗಲಿ ಯಾರು ಸಂಸದರಾಗಿ ಆಯ್ಕೆ ಆದರೆ ಒಳ್ಳೆಯದಾಗುತ್ತೆ ಕ್ಷೇತ್ರಕ್ಕೆ ಅನ್ನೋದು? ಸರ್, ಈಗ ಸಂಸದರಾಗಿ ಈಗಾಗಲೇ ಕಾಂಗ್ರೆಸ್ ಅವರು ಬಂದವರೆ, BJP ಅವರು ಬಂದವರೆ. ಈಗ BJP ಸುಧಾಕರ್ ಸೀಟ್ ಕೊಟ್ಟಿದ್ದಾರೆ. ಈಗ ಮುಂದೆ ಏನು ಮಾಡ್ತಾರೆ ಅಂತೇಳಿ ನೋಡಬೇಕು. ಬಟ್ ನಾವೇನು ಹೇಳ್ತೀರಿ ಅಂತಂದರೆ ಅಭಿವೃದ್ಧಿ ಮಾಡ್ತಾರೆ ಅವರು ಅಂತ ಒಂದು ಮಂದಟ್ಟಿದೆ. ಅಮ್ಮ ನಮಸ್ಕಾರ. ನಿಮ್ಮ ಹೆಸರು? ಲಕ್ಷ್ಮಮ್ಮ ಅವರೇ, ಈ ಬಾರಿ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಯಾವ್ದು ನಮ್ಗೆ ಅಲ್ಲಿ ಹೋದ್ಮೇಲೆ ಯಾವ ಬುದ್ಧಿ ಕೊಟ್ರೆ ಅದು. ಯಾವ ಬುದ್ಧಿ ಕೊಟ್ರೆ ಅದು ಅಂದ್ರೆ ಬುದ್ಧಿ ಮಾಡೋರ್ಗೆ ಹಾಕಲ್ಲ, ಬುದ್ಧಿ ಯಾವಾಗ ಬಂದ್ರೆ ಅದು ಹಾಕ್ಬಿಡ್ತೀರಾ ನೀವು? ಅದ್ ಹೆಂಗೆ? ಮತ ಒಂದು ಇಂಪಾರ್ಟೆಂಟ್ ಹಕ್ಕಲ್ವಾ, ಅದನ್ನ ಚೆನ್ನಾಗಿ ಉಪಯೋಗಿಸ್ಕೋಬೇಕು ನೀವು. ಏನ್ ಗೊತ್ತಾಗ್ತದಮ್ಮ. ಓಕೆ, ಯಾರು ಬಂದ್ರೆ ಒಳ್ಳೇದಾಗುತ್ತೆ? ಮೋದಿ ಬಂದ್ರೆ ಒಳ್ಳೇದಾಗುತ್ತೆ. ಯಾರು? ಅಮ್ಮ ನಮಸ್ಕಾರ. ನಿಮ್ಮ ಹೆಸರು? ಸುಶೀಲಮ್ಮ ಅವರೇ, ಈ ಬಾರಿ ನಿಮ್ಮ ಮತ ಯಾರಿಗೆ? ಕಾಂಗ್ರೆಸ್ಗ BJPಗ? BJPಗೆ. ಯಾಕೆ? BJP ಅವರು ನಮ್ಗೆ ಅನುಕೂಲ ಮಾಡಿಕೊಡ್ತಾವ್ರೆ, ಅದರಿಂದ BJP ಅವ್ರಿಗೆ ಹಾಕೋಣ ಅಂತ. ಯಾವ ರೀತಿ ಅನುಕೂಲ ಅಮ್ಮ? ಯಾವ ರೀತಿ ಅಂದರೆ ತಿಂಗಳಿಗೆ 2,000 ಹಾಕ್ತಾರೆ, ಇದು ಏನು ಅಕ್ಕಿ ಫ್ರೀ ಕೊಡ್ತಾವ್ರೆ, ಎಲ್ಲ ಅನುಕೂಲ ಮಾಡ್ತಾವ್ರೆಲ್ಲ. ಅದರಿಂದ ಕರೆಂಟ್ ಫ್ರೀ ಎಲ್ಲ ಫ್ರೀ ಅಲ್ವಾ, ಬಸ್ಸಲ್ಲಿ ಟಿಕೆಟ್ಗಳು ಫ್ರೀ ಎಲ್ಲ ಅನುಕೂಲ ಮಾಡ್ತಾವ್ರೆ, ಅದರಿಂದ ಅವ್ರಿಗೆ ಹಾಕಬೇಕು. ರಾಜ್ಯ ಸರ್ಕಾರ ತಂದ್ಕೊಟ್ಟಿದ್ದಲ್ಲ ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಇವಾಗ ಯಾರ್ದು? ಮೋದಿ ಅವ್ರದ್ದು, ಇವ್ರದ್ದು ಕಾಂಗ್ರೆಸ್ ಸಿದ್ದರಾಮಯ್ಯ ಅವ್ರದ್ದು ಇದೆಲ್ಲ. ಹಂಗಾದ್ರೆ ಯಾರು ಇದು ಮಾಡಿದ್ರೆ ಅವ್ರಿಗೆ ನಾವು ಓಟ್. ನಿಮ್ಮ ಮತ ಯಾರಿಗೆ ಹಂಗಿದ್ರೆ ಇವಾಗ ಕಾಂಗ್ರೆಸ್ ಅವ್ರಿಗೆ? ಕಾಂಗ್ರೆಸ್ಗೆ ಹಾಕ್ತೀರಾ? ಓಕೆ, ಇವಾಗ ಯಾರು ಪ್ರೈಮ್ ಮಿನಿಸ್ಟರ್ ಆಗ್ಬೇಕು? ಪ್ರಧಾನಮಂತ್ರಿ ಯಾರು? ಇವಾಗ ಮೋದಿ ಇದಾರಲ್ಲ, ಮೋದಿ ಅವರೇ ಇರ್ಬೇಕಾ? ಮೋದಿ ಅವರೇ ಇರಬೇಕು. ಓಕೆ, ಇವಾಗ ನೀವು ಹೇಳ್ತಾ ಇದ್ದೀರಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಬೇಕು ಅಂತ, ಅಲ್ಲಿ ಮೋದಿ ಅವರು BJP ಅವರು ಹೆಂಗೆ ಇದು? ಹೌದಾ, ಮೋದಿ ಅವರು ಬರ್ತಾರೆ ಅಂತ ನಮ್ಗೆ ಗ್ಯಾರಂಟಿ ಗ್ಯಾರಂಟಿ ಐತೆ. ಮೋದಿ ಅವರು ಬಂದ್ರೆ ಏನು ಸಹಾಯ ಆಗುತ್ತೆ? ಅವ್ರು ಏನು ಸಹಾಯ ಮಾಡ್ತಾರೋ ಮುಂದೆ ನೋಡ್ಬೇಕಲ್ಲ ನಾವು. ಕಾವ್ಯ. ಓಕೆ, ಕಾವ್ಯ ಅವರೇ, ಇವಾಗ ನೀವು ಯೂತ್ ಇದ್ದೀರಾ, ಇವಾಗಿನ ಯೂತ್ ವೋಟ್ ಮಾಡ್ತಾ ಇರೋರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಇವಾಗಿನ ಯೂತ್ ಯಾರಂದ್ರಿಗೆ ಆಗ್ಬಿಟ್ಟು ಬಂದ್ಬಿಡ್ತಾರೆ. ಸೊ ಐ ವುಡ್ ಲೈಕ್ ಟು ಸೇ ದಟ್ ಅವರು ಯಾರು ಅಂದರೆ ನಮ್ಮ ಸೊಸೈಟಿನ ಯಾರು ಇಂಪ್ರೂವ್ ಮಾಡ್ತಾರೆ ಅವ್ರಿಗೆ ಹಾಕೋದು ಬೆಸ್ಟ್ ಅಂತ ಅನಿಸುತ್ತೆ. ಓಕೆ, ನಿಮ್ಮ ಪ್ರಕಾರ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ BJP ಬಂದರೆ ಒಳ್ಳೇದಾಗುತ್ತಾ, ಕಾಂಗ್ರೆಸ್ ಬಂದರೆ ಒಳ್ಳೇದಾಗುತ್ತಾ? ಯಾರು ಬಂದ್ರೂ ನಮಗೆ ಹೆಲ್ಪ್ ಆಗೋ ಥರ ಮಾಡಿದ್ರೆ ಸಾಕು ಅಂತ. ಓಕೆ, ಇವಾಗ ಏನು ಯೂತ್ ಏನು ಹೇಳಿದ್ರಿ, ಕೆಲವರು ವೋಟ್ ಹಾಕೋದೇ ಬೇಡ ಅಂತ ನಿರ್ಲಕ್ಷ್ಯ ಮಾಡ್ತಾರೆ, ಕೆಲವರು ವೋಟ್ ಹಾಕಬೇಕು ಆದರೆ ಅದ್ರ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇರೋಲ್ಲ. ಸೊ ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವರಿಗೆಲ್ಲ ಮೀನ್ಸ್ ಅವ್ರು ಹಾಕಿದ್ರೆ ನಮಗೆ ಅಲ್ವಾ ಇಂಪ್ರೂವ್ ಆಗೋದು, ಸೊ ಹಾಕಿದ್ರೆ ಬೆಟರ್. ಓಕೆ, ಇವಾಗ ಪ್ರಧಾನಮಂತ್ರಿಗಳು ಯಾರಾಗಬೇಕು ನಿಮ್ಮ ಪ್ರಕಾರ? ಪ್ರೈಮ್ ಮಿನಿಸ್ಟರ್ ಐ ಡೋಂಟ್ ಯಾರಾಗಬೇಕು ಪ್ರಧಾನಿ? ಈ ಕಡೆ ಮೋದಿ ಅವರಾಗಬೇಕು, ಈ ಕಡೆ ಕಾಂಗ್ರೆಸ್? ಮೋದಿ ಅವರಾಗಬೇಕು. ಯಾಕೆ ಸರ್? ಅವರಿದ್ದರೆ ಒಂದು ಸ್ವಲ್ಪ ಹೆಲ್ಪ್ಫುಲ್ ಆಗಿತ್ತು ನಮಗೆ. ಈಗ ಒಂದು ಸ್ವಲ್ಪ ಡಿಫಿಕಲ್ಟ್ ಅನಿಸ್ತಿದೆ. ಬಸ್ಸಸ್ ಎಲ್ಲ ಫ್ರೀ ಮಾಡಿಬಿಟ್ಟು ಪಾಸಸ್ ಇರೋರು ಅವ್ರಿಗೂ ಜಾಗ ಇರೋಲ್ಲ, ಫುಲ್ಲು
ವುಮೆನ್ಸೇ ಇದ್ಬಿಟ್ಟಿದ್ದಾರೆ. ನಮಗೂ ಜಾಗ ಸಿಗಲ್ಲ, ಬಸ್ಸಸ್ ಸ್ಟಾಪ್ ಕೊಡಲ್ಲ. ಸೊ ಈ ಬಾರಿ ಯಾರು ಇಲ್ಲಿ ಕ್ಯಾಂಡಿಡೇಟ್ ಯಾರು ಆಗ್ತಾರೋ, ಐ ಮೀನ್ ಯಾರು MP ಆಗಿ ಎಲೆಕ್ಟ್ ಆಗ್ತಾರೋ ಅವರಿಂದ ಸ್ಟೂಡೆಂಟ್ಸ್ಗೆ ಯಾವ ಥರ ಬೆನಿಫಿಟ್ ಬೇಕಾಗುತ್ತೆ? ಸೊ ಬಸ್ಸಸ್ ಇದ್ದರೆ ಸಾಕು, ಪಾಸೇ ಇರಲಿ, ನಮಗೆ ಬಸ್ಸಸ್ ಇರಬೇಕು. ಫ್ರೀ ಅನ್ನೋದೇನು ಬೇಡ ನಮಗೆ. ಅಂದರೆ ಫ್ರೀ ಸ್ಕೀಮಿಗೆ ಪ್ರಾಬ್ಲಮ್ ಆಗ್ತಿದೆ ಸ್ಟೂಡೆಂಟ್ಸ್ಗೆ ಓಡಾಡೋಕ್ಕೆ. ಫುಲ್ಲು ವುಮೆನ್ಸೇ ಇದ್ದಾರೆ ಸರ್. ಆ ಬಸ್ಸಲ್ಲಿ ನಮ್ಗೆ ಜಾಗನೇ ಸಿಗಲ್ಲ, ಹತ್ತೋಕ್ಕೆ ಮೀನ್ಸ್ ಟ್ರಾವೆಲ್ ಮಾಡೋಕ್ಕೆ ಆಗಲ್ಲ. ಕೆಳಗಡೆ ಬರಲ್ಲ, ನಮಗೆ ನಮ್ಮ ರೂಟ್ಗೆ ಕೆಳಗಡೆ ಬರಲ್ಲ, ಮೇಲೆ ಬಿಟ್ಬಿಡ್ತಾರೆ, ಇಲ್ಲಾಂದರೆ ಮೇಲೇನೂ ಹೋಗಲ್ಲ. ಒಂದೊಂದು ಬಸ್ಸಸ್ಸು ಹೋಗೋದೇ ಇಲ್ಲ ಅಂತಾರೆ. ಸೊ ಅದು ಪ್ರಾಬ್ಲಮ್ ಆಗ್ತದೆ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಮಂಜುನಾಥ್ ಅಂತ. ಮಂಜುನಾಥ್ ಅವರೇ, ಈ ಬಾರಿ ನಿಮ್ಮ ಮತ ಯಾರಿಗೆ ಲೋಕಸಭೆ ಚುನಾವಣೆಯಲ್ಲಿ? ಮೋದಿ ಅವರಿಗೆ ಹಾಕ್ತೀವಿ. ಮೋದಿ ಅವ್ರಿಗೆ. ಯಾಕೆ ಸರ್? ನಾವು BJP ಪಕ್ಷದವರು, ಅದಕ್ಕೆ ಮೋದಿ ಅವರಿಗೆ. BJP ಪಕ್ಷದವರು ಮೋದಿ ಅವ್ರಿಗೆ ಓಟ್ ಹಾಕ್ತೀರಾ? ಸರಿ, ಯಾವ ರೀತಿ ಅಭಿವೃದ್ಧಿ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು? ಇವಾಗ ನೀವು ಹೇಳಿದ್ರಿ BJPಗೆ ಓಟ್ ಹಾಕೋದು ಅಂತ. ಈ ರೀತಿಯ ಸುಧಾರಣೆಯನ್ನು ಯಾವ ರೀತಿ ಸುಧಾರಣೆ ತಂದು ಕೊಡ್ಬೇಕು ಅವ್ರ ದೇಶಕ್ಕಾಗಲಿ, ಇಲ್ಲಿ ಆಯ್ಕೆ ಆಗೋ ಕ್ಷೇತ್ರದವರಾಗಲಿ? ಸರ್, ಈಗ ನಮ್ಗೆ ಮೋದಿಯವರೆಲ್ಲ ನಮಗೆ ನಾವು ಮೋದಿ ಪಕ್ಷದವರು, ಮೋದಿಯವರು ನಮ್ಗೆ ಏನು ಬೇಕಾದ್ರೆ ಸುಧಾರಣೆ ಮಾಡ್ತಾರೆ. ಹೇಳಿ ಹೇಳಿ ಹೇಳಿ. BJP ಬರ್ತೈತಿ ಅನ್ಸುತ್ತೆ, ಕಾಂಗ್ರೆಸ್ ಬರಲ್ಲ ಅನ್ಸುತ್ತೆ. ಯಾಕೆ ಕಾಂಗ್ರೆಸ್ ಬರಲ್ಲ ಅನ್ಸುತ್ತೆ? ಯಾಕೆ ಅನ್ಸುತ್ತೆ ನಿಮ್ಮ ಪ್ರಕಾರ? ಅವರು ಈಗ ಬಸ್ ಫ್ರೀ ಮಾಡ್ಯವ್ರೆ, ಅಕ್ಕಿ ಫ್ರೀ ಅಂತ ಹೇಳಿದ್ರು, 10 kg ಅಕ್ಕಿ ಫ್ರೀ ಅಂತ ಹೇಳಿದ್ರು. ಅವ್ರು ನೋಡಿದ್ರೆ ಈಗ 3 kg ಕೊಡ್ತಾವ್ರೆ. 2 ತಿಂಗಳು 3 ತಿಂಗಳು ಆಗೋಯ್ತು ಅವ್ರಿಗೆ ದುಡ್ಡು ಹಾಕಿ. ಎಲ್ಲ ಲೇಡೀಸ್ಗೆ ಫ್ರೀ ಮಾಡ್ತಾವ್ರೆ, ಜೆಂಟ್ಸ್ಗೆ ಏನು ಮಾಡ್ತಿಲ್ಲ. ಯಾವ ಥರ ಪ್ರಾಬ್ಲಮ್ ಆಗಿದೆ ಅದು ಲೇಡೀಸ್ಗೆ ಫ್ರೀ ಮಾಡಿರೋದು? ಬಸ್ ಫ್ರೀ ಮಾಡ್ಯವ್ರೆ, ಎಲ್ಲ ಮಾಡ್ಯವ್ರೆ. ನಾವು ಇವಾಗ ಆಟೋ ಓಡಿಸ್ತೀರಿ ಆಯ್ತಾ, ನಮ್ಗೆ ಬಾಡಿಗೆಗಳಿಲ್ಲ, ಫ್ರೀ ಮಾಡಿಬಿಟ್ಟವ್ರೆ ಬಸ್ಸೆಲ್ಲ. ನಮ್ಗೆ ಬಾಡಿಗೆಗಳು ಸಿಗ್ತಾ ಇಲ್ಲ, ನಾವೇನು ಮಾಡೋದು? ಓಕೆ, ಹಂಗಿದ್ರೆ ಇವಾಗ ಇಲ್ಲಿ BJPಯಿಂದ ಸಂಸದರಾಗಿ ಆಯ್ಕೆ ಆದರೆ ಯಾವ್ದ್ರ ಮೇಲೆ ಸುಧಾರಣೆಯನ್ನು ತಂದುಕೊಡ್ಬೇಕು ನಾವು ನೋಡ್ಕೋದ್ರೆ ಕ್ಷೇತ್ರಕ್ಕೆ? ಈ ರೀತಿಯಾಗಿ ಹೆಲ್ಪ್ ಆಗುತ್ತೆ BJP ಅವ್ರು ಬಂದರೆ ಅಂದರೆ ಯಾವ ಥರ ಹೆಲ್ಪ್ ಆಗ್ಬೋದು? ಫ್ರೀ ಮಾಡಬಾರ್ದು. ಇವಾಗ ಜೆಂಟ್ಸ್ ಹಾಕ್ದಂಗೆ ಲೇಡೀಸ್ ಹಾಕಿಲ್ಲ, ಲೇಡೀಸ್ ಹಾಕ್ದಂಗೆ ಜೆಂಟ್ಸ್ ಹಾಕಿರ್ತಾನೆ ಓಟು. ಕೆಲವ್ರು ಏನಂತಾರೆ, ಹೆಂಗ್ಸ್ಗೆ ಮಾತ್ರ ಹಾಕೋರು ಓಟು, ಗಂಡಸ್ರೇನು ಹಾಕಿಲ್ಲ ಅಂತಾರೆ. ಅವ್ರಿಗೆಲ್ಲ ಬೇಜಾರಾಗಲ್ಲ. ನಾರಾಯಣಪ್ಪ ಅಂತ. ಸರ್ ನಾರಾಯಣಪ್ಪ ಅವರೇ, ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ನಮ್ಮ ಬೆಂಬಲ ಕಾಂಗ್ರೆಸ್ ಪಕ್ಷಕ್ಕೆ. ಕಾಂಗ್ರೆಸ್ ಪಕ್ಷಕ್ಕೆ. ಯಾಕೆ ಸರ್? ಯಾಕೆ ಅಂದರೆ ಎಲ್ಲ ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಎಲ್ಲ ಅನುಕೂಲ ಮಾಡ್ತಾ ಇದ್ದಾರೆ. ಅದರಿಂದ ಕಾಂಗ್ರೆಸ್ ಪಾರ್ಟಿಗೆ ವೋಟ್ ಮಾಡ್ತೀವಿ ನಾವು. ಓಕೆ, ಇವಾಗ ಹಾಗಿದ್ದಲ್ಲಿ ಯಾರು ಪ್ರಧಾನಮಂತ್ರಿಗಳಾಗಬೇಕು ಸರ್ ನಿಮ್ಮ? ನಮ್ಗೆ ರಾಹುಲ್ ಗಾಂಧಿನೇ ಆಗಬೇಕು. ರಾಹುಲ್ ಗಾಂಧಿ ಅವರು. ಯಾಕೆ ಸರ್ ರೇಸಲ್ಲಿ ಇವಾಗ ಖರ್ಗೆ ಅವರಿದ್ದಾರೆ, ಯಾಕೆ? ಖರ್ಗೆ ಅವ್ರಿಗೆ ಒಂದು ಸ್ವಲ್ಪ ಏಜ್ ಆಗಿದೆ, ಒಂದು ಇನ್ನೊಂದು. ಇವರು ರಾಹುಲ್ ಗಾಂಧಿ ಅಂದರೆ ದೇಶ ಸುತ್ತಾ ಇದ್ದಾರೆ, ಏನೋ ಯಂಗ್ ಸ್ಟಾರ್ ಅಂತ ಅಂದ್ಕೊಂಡಿದ್ದೀವಿ. ಓಕೆ, ಈ ಬಾರಿ ರಾಹುಲ್ ಗಾಂಧಿ ಅವರೇ ಪ್ರಧಾನಮಂತ್ರಿಗಳು. ಹೌದು. ಯಾವ ರೀತಿಯ ಅಭಿವೃದ್ಧಿಯನ್ನು ಕಾಣಬಹುದು ದೇಶ? ಈಗ ಅವರು ಹಿಂದೆಯಿಂದ ಮಾಡ್ಕೊಂಬಂದವ್ರೆ, 65-70 ವರ್ಷದಿಂದ ಇವ್ರು ಹೇಳ್ತಾ ಇದ್ದಾರೆ, ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪಂಚವಾರ್ಷಿಕ ಯೋಜನೆ ಮಾಡಿದ್ದು ಜವಾಹರ್ಲಾಲ್ ನೆಹರು ಅವರೇ, ಅರ್ಥ ಆಯ್ತಾ? ಅದನ್ನೆಲ್ಲ ಮಾಡ್ಕೊಂಬಂದಿದ್ದು ಇಂದಿರಾ ಗಾಂಧಿ ಅವರೇನೆ. ಇವತ್ತು ಇವ್ರು ಬಂದ್ಬಿಟ್ಟು ದೇಶ ಅವ್ರು ಕಾಂಗ್ರೆಸ್ ಅವ್ರು ಏನೂ ಮಾಡಿಲ್ಲ ಅಂದರೆ ಯಾರು ಕೇಳ್ತಾರೆ ಅವೆಲ್ಲನೂ? ಹಿಂದಿಂದೆಲ್ಲ ನೋಡಬೇಕಲ್ಲ ಸರ್. ಇವತ್ತು ಬಂದ್ಬಿಟ್ಟು ರೆಡಿ ಇರೋದನ್ನ ತಟ್ಟೆ ಒಳಗೆ ಊಟ ಇಕ್ಕಂಡು ತಿಂದ್ಬಿಟ್ರೆ ಅದು ಲೆಕ್ಕಕ್ಕೆ ಬರಲ್ಲ. ಅವತ್ತಿಂದ ಅದನ್ನು ರೆಡಿ ಮಾಡಿ ಉಳಿಸಿರೋರೇ ಬೇಕಾಗಿರೋದು. ಈ ಬಾರಿ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಸಂಸದರಾಗಿ ಆಯ್ಕೆಯಾಗಿ ಬಂದರೆ ಅವರ ಬಳಿ ನಿಮ್ಮ ಬೇಡಿಕೆಗಳೇನು? ಬೇಡಿಕೆಗಳೇನಂದರೆ ಇಂಪ್ರೂವ್ಮೆಂಟ್ ಮಾಡೋದೇ ಬೇಡಿಕೆಗಳು. ಯಾವ ರೀತಿಯಾಗಿ ಸರ್? ಏನು ಎಲ್ಲನೂ ಜನಗಳಿಗೆ ಒಂದು ಸ್ವಲ್ಪ ಅನುಕೂಲ ಮಾಡಬೇಕು. ಎಲ್ಲ ಇರೋದು ಕಷ್ಟ ಸುಖಗಳಿಗೆಲ್ಲ ಭಾಗಿಯಾಗಬೇಕು ಅವರು. ಮೇಯ್ನ್ ಇಂಪ್ರೂವ್ಮೆಂಟ್ಸ್ ಬೇಕು ನಮಗೆ.